ಓಂ ಶಾಂತಿ. ನಾವೆಲ್ಲರೂ ಸಹ ಕೇಳಿರ್ತೀವಿ ಕೂಡ. ಅಂದರೆ ಹಿಂದಿನ ಒಂದು ಕಾಲದಲ್ಲಿ ಈ ಋಷಿ ಮುನಿಗಳು ಇರ್ತಿದ್ರು. ಅವರು ಸ್ವಲ್ಪ ನೀರನ್ನ ಮಂತ್ರಿಸಿ ಏನು ಮಾಡ್ತಾ ಇದ್ರು, ಯಾರಿಗಾದ್ರೂ ಏನಾದರೂ ಅನಾರೋಗ್ಯ ಇದ್ದಾಗ ಈ ನೀರನ್ನ ಕುಡೀರಿ ಅಂತ ಕೊಡ್ತಿದ್ರು. ಆ ನೀರನ್ನ ಕುಡಿದ ಮೇಲೆ ಅದು ಉಪಶಮನ ಆಗ್ತಿತ್ತು. ಅಂದ್ರೆ ಅವರ ಒಂದು ಕಾಯಿಲೆಗಳು ವಾಸಿ ಆಗ್ತಿತ್ತು. ಅಂದ್ರೆ ಆ ನೀರನ್ನ ಏನ್ ಮಾಡ್ತಿದ್ರು ಅಂದ್ರೆ ಮಂತ್ರಗಳಿಂದ ಚಾರ್ಜ್ ಮಾಡ್ತಿದ್ರು ಆ ಕಾಲದಲ್ಲಿ. ಹಾಗಾಗಿ ಆ ನೀರಲ್ಲಿ ಎನರ್ಜಿ ಎನ್ನುವಂತಹದ್ದು ಇರ್ತಿತ್ತು. ಚಾರ್ಜ್ ಮಾಡಿ ಕೊಡ್ತಿದ್ರು, ಮತ್ತೆ ಸರಿ ಹೋಗ್ತಿತ್ತು. ಅದು ನೋಡಿ, ಆಗಿನ ಕಾಲದಿಂದಲೂ ಸಹ ಅದು ನಡ್ಕೊಳ್ತಾ ಬಂದಿದೆ. ಈಗ ನಾವು ಅಂದ್ರೆ ಒಂದು ಪಾಸಿಟಿವ್ ಸಂಕಲ್ಪಕ್ಕೆ ಎಷ್ಟು ಶಕ್ತಿ ಇರುತ್ತೆ, ನಾವು ಇದನ್ನ ಯೋಚನೆ ಮಾಡಬೇಕಾಗತ್ತೆ. ಯಾವುದೇ ಒಂದು, ಅದು ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ, ಎನರ್ಜಿ ಎನ್ನುವಂತಹದ್ದು ಅದರಲ್ಲಿರುತ್ತೆ. ನೆಗೆಟಿವಿಟಿ ಅಂದಾಗ ಆ ಒಂದು ಸಂಕಲ್ಪಗಳಿಗೆ ಅದರದೇ ಆದಂತಹ ಶಕ್ತಿ ಇರುತ್ತೆ, ಎನರ್ಜಿ ಇರುತ್ತೆ. ಪಾಸಿಟಿವ್ ಅಂದಾಗ ಪಾಸಿಟಿವ್ ಒಂದು ಸಂಕಲ್ಪಗಳಿಗೆ ಅದರದೇ ಆದಂಥ ಪಾಸಿಟಿವ್ ಶಕ್ತಿ ಎನ್ನುವಂಥದ್ದು ಇರುತ್ತೆ. ಪ್ರತಿಯೊಂದಕ್ಕೂ ಎನರ್ಜಿ ಎನ್ನುವಂಥದ್ದು ಇರುತ್ತೆ. ಹಾಗಾಗಿ ಈಗ ಬಾಬಾ ನಮಗೆ ಹೇಳ್ತಾರೆ, ನೀವು ಆತ್ಮದ ಸ್ಮೃತಿಯಲ್ಲಿ ಇರಿ, ಬಾಬಾರವರ ಸ್ಮೃತಿಯಲ್ಲಿರಿ. ಅಂದ್ರೆ ತಂದೆಯ ಸ್ಮೃತಿಯಲ್ಲಿರ್ತಾ, ಆತ್ಮದ ಸ್ಮೃತಿಯಲ್ಲಿರ್ತಾ ನಾವು ಏನೇ ಒಂದು ಆತ್ಮಿಕವಾಗಿ ಸಂಕಲ್ಪವನ್ನ ನಾವು ಪಾಸಿಟಿವ್ ಆಗಿ ನಾವು ಮಾಡ್ತೀವಿ ಅಂದ್ರೆ ಅದರಲ್ಲಿ ಎನರ್ಜಿ ಇರುತ್ತೆ. ಇದಕ್ಕೆ ಇಂಪಾರ್ಟೆಂಟ್ ಆಗಿ ನಮಗೆ ಬೇಕಾಗಿರುವಂಥದ್ದೇನು ಮುಖ್ಯವಾಗಿ ಅಂದ್ರೆ ವಿಶ್ವಾಸ. ವಿಶ್ವಾಸ ಇರಬೇಕಾಗತ್ತೆ, ನಂಬಿಕೆ ಇರಬೇಕಾಗತ್ತೆ. ನಾವು ಪಾಸಿಟಿವ್ ಸಂಕಲ್ಪಗಳನ್ನು ನಾವು ಮಾಡ್ತೀವಿ ಅಂತಂದ್ರೆ ಅದರಲ್ಲಿ ನಂಬಿಕೆಯಿಂದ ಆ ಒಂದು ಪಾಸಿಟಿವ್ ಸಂಕಲ್ಪಗಳನ್ನು ಮಾಡಬೇಕಾಗತ್ತೆ. ಅದರಲ್ಲಿ ಎನರ್ಜಿ ಎನ್ನುವಂಥದ್ದು ಇರುತ್ತೆ. ಈಗ ನೆಗೆಟಿವ್ ನೋಡಿ, ನೀವು ಹೆಚ್ಚು ನೆಗೆಟಿವನ್ನೇ ಜಾಸ್ತಿ ಯೂಸ್ ಮಾಡ್ತಿರ್ತೀರಾ. ಅಂದ್ರೆ ಏನು, ಒಂದು ಸಂಕಲ್ಪಗಳು ನೆಗೆಟಿವ್ ಆಗಿನೇ ನೀವು ಮಾಡ್ತಿರ್ತೀರಾ, ನೆಗೆಟಿವಿಟಿ ಜಾಸ್ತಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಅದೇ ಜಾಸ್ತಿ ಎನರ್ಜಿ, ನೆಗೆಟಿವ್ ಎನರ್ಜಿ ಅನ್ನೋಂಥದ್ದು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನೀವು ಪಾಸಿಟಿವ್ ಆಗಿರ್ತೀರಾ ಅಂತಂದ್ರೆ ಅದೇ ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನಮ್ಮ ಒಂದು ಆಲೋಚನೆಗಳು, ನಮ್ಮ ಮಾತು, ನಮ್ಮ ದೃಷ್ಟಿ, ನಮ್ಮ ಕರ್ಮಗಳು ಎಲ್ಲವೂ ಸಹ ನಾವು ಯಾವ ರೀತಿ ನೆಗೆಟಿವಿಟಿ ಅಂದ್ರೆ ನೆಗೆಟಿವ್ ಆಗಿದ್ದೀವಿ ಅಂದ್ರೆ, ಇವೆಲ್ಲ ನೆಗೆಟಿವ್ ಆಗಿದೆ ಅಂದ್ರೆ ನೆಗೆಟಿವ್ ಶಕ್ತಿ ಎನ್ನುವಂಥದ್ದು, ಆ ಎನರ್ಜಿ ಎನ್ನುವಂಥದ್ದು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನಾವು ಪಾಸಿಟಿವ್ ಆಗಿದ್ದೀವಿ ಅಂತಂದ್ರೆ ನಮ್ಮ ಒಂದು ಸಂಕಲ್ಪ, ಮಾತು, ಕರ್ಮ, ದೃಷ್ಟಿ ಇರುತ್ತೆ ಎಲ್ಲವೂ ಸಹ ಪಾಸಿಟಿವ್ ಆಗಿ ಇರುತ್ತೆ. ಅಂದ್ರೆ ಪಾಸಿಟಿವ್ ಶಕ್ತಿ ಅಂದ್ರೆ ಎನರ್ಜಿ ಎನ್ನುವಂಥದ್ದು ಇರುತ್ತೆ, ಅದರಲ್ಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಇನ್ನು ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಹಾಗಾಗಿ ನಾವು ಏನೇ ಒಂದು, ಈಗ ನೋಡಿ ನೆಗೆಟಿವ್ ಅಂತಂದ್ರೇನೆ ಅದು ಬಲಹೀನತೆ ಅಲ್ವಾ. ನೆಗೆಟಿವಿಟಿ ಅಂದ್ರೆ ನಕಾರಾತ್ಮಕ ಚಿಂತನೆಗಳು, ಅದು ಬಲಹೀನತೆಯಿಂದ ಕೂಡಿರುವಂಥದ್ದು, ವೀಕ್. ಆ ವೀಕ್ನೆಸ್ಸೇ ಏನಾಗ್ಬಿಡುತ್ತೆ, ಇನ್ನೂ ಜಾಸ್ತಿ ವೀಕ್ ಆಗ್ಬಿಡುತ್ತೆ. ಅಂದ್ರೆ ಅದು ಇನ್ನೂ ಜಾಸ್ತಿ ವೀಕ್ನೆಸ್ ಜಾಸ್ತಿ ಆಗೋದಕ್ಕೆ ಕಾರಣ ಆಗ್ಬಿಡುತ್ತೆ. ಅಂದ್ರೆ ಆ ನೆಗೆಟಿವ್ ಎನರ್ಜಿಯನ್ನು ಜಾಸ್ತಿ ಮಾಡ್ಬಿಡುತ್ತೆ. ಆ ಪಾಸಿಟಿವ್ ಎನರ್ಜಿನೂ ಅಷ್ಟೇನೆ, ಪಾಸಿಟಿವ್ ಥಿಂಕಿಂಗ್ ಅಂತಂದಾಗ ಅದೇನಾಗ್ತಾ ಹೋಗುತ್ತೆ, ಪಾಸಿಟಿವಿಟಿಯನ್ನ ಜಾಸ್ತಿ ಮಾಡುತ್ತೆ, ಆ ಒಂದು ಎನರ್ಜಿಯನ್ನ ಜಾಸ್ತಿ ಮಾಡುತ್ತೆ. ಅದಕ್ಕೆ ಅಲ್ವಾ ನೆಗೆಟಿವ್ಗೆ ಎಷ್ಟು ಶಕ್ತಿ ಇದೆಯೋ ಪಾಸಿಟಿವ್ಗೂ ಅಷ್ಟೇ ಶಕ್ತಿ ಇದೆ. ಅರ್ಧ ಕಲ್ಪ ರಾವಣ ರಾಜ್ಯ ನಡೆಯುತ್ತೆ ಅಂದ್ರೆ ಎಷ್ಟು ಶಕ್ತಿ ಇರಬೇಡ ಅಲ್ವಾ. ಅರ್ಧ ಕಲ್ಪ ರಾವಣ ರಾಜ್ಯ ನಡೆಯುತ್ತೆ.
ಅರ್ಧಕಲ್ಪ ರಾಮರಾಜ್ಯ ನಡೆದ್ರೆ ಅರ್ಧಕಲ್ಪ ರಾವಣ ರಾಜ್ಯ ನಡೆಯುತ್ತೆ. ಅಂದ್ರೆ ಏನು? ಇದಕ್ಕೆ ಎಷ್ಟು ಪಾಸಿಟಿವ್ಗೆ ಎಷ್ಟು ಶಕ್ತಿ ಇದೆ, ಅಷ್ಟೇ ನೆಗೆಟಿವ್ಗೂ ಇದೆ. ಇದ್ರಲ್ಲಿ ನಮಗೆ ಅರ್ಥ ಆಗತ್ತಲ್ವಾ? ಹಾಗೆ ಬಾಬಾ ಹೇಳ್ತಿರ್ತಾರೆ, ನಾವು ಪ್ರತಿದಿನ ಮುರುಳಿಯನ್ನ ಕೇಳ್ತಿರ್ತೀವಿ, ಪ್ರತಿದಿನ ನಾವು ಯೋಗವನ್ನ ನಾವು ಮಾಡ್ತಿರ್ತೀವಿ ಅಲ್ವಾ? ಸ್ವಮಾನದ ಅಭ್ಯಾಸನೂ ಸಹ ನಾವು ಮಾಡ್ತಿರ್ತೀವಿ. ನಾವು ಹೇಳೋದು ಬೇರೆ, ಕೇಳೋದು ಬೇರೆ ಅಲ್ವಾ? ಇತರರಿಗೆ ತಿಳಿಸೋದು ಬೇರೆ ಇರುತ್ತೆ. ಆದರೆ ಅದನ್ನ ನಾವು ಪ್ರಯೋಗ ಮಾಡಬೇಕಾಗತ್ತೆ. ಜ್ಞಾನವನ್ನ, ಭಗವಂತನ ಒಂದು ಜ್ಞಾನ, ಭಗವಂತನ ಒಂದು ಶಕ್ತಿಗಳನ್ನ ನಾವು ಪ್ರಯೋಗ ಮಾಡಬೇಕಾಗತ್ತೆ. ಪ್ರಯೋಗ ಮಾಡೋದ್ರ ಮೂಲಕ ನಮ್ಮ ಜೀವನದಲ್ಲಿ ನಾವೇನು ಸಾಧಿಸ್ಬೇಕು ಅನ್ಕೊಂಡಿರ್ತೀವಿ ಅದನ್ನು ನಾವು ಸಾಧಿಸ್ಬೋದು. ನಾವ್ ಏನು ಇಚ್ಛೆ ಪಡ್ತೀವಿ ಅದನ್ನ ನಾವು ಪಡ್ಕೊಳ್ಬೋದು. ಅಂದ್ರೆ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು. ಈ ವಿಷಯದಲ್ಲಿ ಪಾಸಿಟಿವ್ ಆಗಿ ನಾವು ಯೋಚನೆ ಮಾಡಬೇಕಾಗತ್ತೆ. ಅದರಲ್ಲಿ ನಾವು ಮಾಡುವಂತಹದ್ರಲ್ಲಿ ಧರ್ಮ ಇರಬೇಕು, ನ್ಯಾಯ ಇರಬೇಕು, ನೀತಿ ಇರಬೇಕು. ಎಲ್ಲರಿಗೂ ಅದು ಒಳಿತನ್ನ ಮಾಡುವಂಥದ್ದಾಗಿರ್ಬೇಕು. ಆ ಥರದ್ದು ನಾವೇನೇ ಸಂಕಲ್ಪ ಮಾಡಲಿ ಅದು ಸಿದ್ಧಿಯನ್ನ ನಾವು ಅದರಿಂದ ಪಡ್ಕೊಳ್ಬೋದು. ಅಷ್ಟು ಈ ಸಂಕಲ್ಪ ಶಕ್ತಿಗೆ ಇದೆ. ನಾವು ಮಾಡುವಂತಹ ಸಂಕಲ್ಪಗಳು ಎಷ್ಟು ಪಾಸಿಟಿವ್ ಆಗಿ, ಎಷ್ಟು ಶುಭ ಭಾವನೆಯಿಂದ, ಕಲ್ಯಾಣ ಭಾವನೆಯಿಂದ ಇರುತ್ತೆ, ಎಷ್ಟು ವಿಶ್ವಾಸದಿಂದ ಕೂಡಿರುತ್ತೆ. ನಂಬಿಕೆ ಇರಬೇಕು, 100% ನಂಬಿಕೆ, ನಿಶ್ಚಯ, ಇದು ಹಾಗೇ ಆಗತ್ತೆ. ಇದರಲ್ಲಿ ಅಷ್ಟು ಶಕ್ತಿ ಇದೆ. ಯಾಕೆ ಅಂದ್ರೆ ಈಗ ನೋಡಿ, ನಮಗ್ ಮೊದಲೇನೋ ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ, ಇತರರ ಮೇಲೆ ನಂಬಿಕೆ ಇಲ್ಲ. ಓಕೆ, ಈಗ ಬಾಬಾ ನಮಗೆ ಸಿಕ್ಕಿದಾರಲ್ವಾ, ಬಾಬಾ ನಮಗೆ ಸಿಕ್ಕಿದ್ದಾರೆ, ಭಗವಂತ ಸಿಕ್ಕಿದ್ದಾರೆ, ಅವ್ರ ಮೇಲೆ ನಂಬಿಕೆ ಇಲ್ವಾ? ಮನುಷ್ಯರನ್ನ ನಾವು ನಂಬ್ತೀವಿ, ಮೋಸ ಹೋಗ್ಬೋದು. ನಾವು ಅಂದ್ಕೊಂಡಿದ್ದು ಆಗದೇ ಇರ್ಬೋದು, ಇಲ್ಲ ಇತರರು ಹೇಳಿದ್ದು ಆಗದೇ ಇರ್ಬೋದು. ಈಗ ಭಗವಂತ ಬಂದಿದ್ದಾರೆ, ಭಗವಂತ ಹೇಳ್ತಿದ್ದಾರೆ ಈ ತರ ನೀವು ಮಾಡಿ, ಅದು ಆಗತ್ತೆ ಅಂತ. ಮತ್ತೆ ನಂಬಿಕೆ ಬೇಕಲ್ವಾ ನಮ್ಗೆ? ಅದಕ್ಕೋಸ್ಕರ ಭಗವಂತ ತನ್ನ ಒಂದು ಮಹಿಮೆಗಳನ್ನ ಮಕ್ಕಳಿಗೆ ಕೊಟ್ಟಿದ್ದಾರೆ, ನಮಗೆ ಕೊಟ್ಟಿದ್ದಾರೆ, ಆತ್ಮಗಳಿಗೆ. ಅದು ಸ್ವಮಾನಗಳ ರೂಪದಲ್ಲಿ ಕೊಟ್ಟಿದ್ದಾರೆ. ಭಗವಂತನ ಮಹಿಮೆಗಳೇ ಆತ್ಮನ ಅಂದ್ರೆ ಮಕ್ಕಳ ಸ್ವಮಾನಗಳಾಗಿದೆ. ಆತ್ಮಕ್ಕೆ ಗೌರವವನ್ನ ತಂದು ಕೊಡುವಂತಹ ಶ್ರೇಷ್ಠ ಸಂಕಲ್ಪಗಳು, ಶ್ರೇಷ್ಠ ಸ್ವಮಾನಗಳು. ಸ್ವಮಾನ ಆತ್ಮದ ಒಂದು ಗೌರವವನ್ನ ಹೆಚ್ಚಿಸುವಂತಹದ್ದು. ಅದರ ಮೇಲೆ ನಮಗೆ ನಂಬಿಕೆ ಇರಬೇಕು. ಈಗ ನಿಶ್ಚಯ ಇರಬೇಕು 100%. ಬಾಬಾರವರ ಮೇಲೆ ನಿಶ್ಚಯ ಇದೆಯಾ? ಬಾಬಾರವರು ತಿಳಿಸ್ಕೊಡುವಂತಹ ಮಹಾವಾಕ್ಯಗಳ ಮೇಲೆ ನಿಶ್ಚಯ ಇದೆಯಾ? ಇತ್ತು ಅಂದ್ರೆ ನಾವು ಪ್ರಾಕ್ಟೀಸ್ ಮಾಡ್ತಿದ್ದೀವಿ ಅಂತಂದ್ರೆ, ವಿಶ್ವಾಸದಿಂದ, ಅಷ್ಟೇ ನಿಶ್ಚಯ ನಂಬಿಕೆಯಿಂದ ನಾವು ಮಾಡ್ತಿದ್ದೀವಿ ಅಂತಂದ್ರೆ, ಎಲ್ಲಿ ನಿಶ್ಚಯ ಇರುತ್ತೆ ಅಲ್ಲಿ ವಿಜಯ ತಪ್ಪದೇ ಇರುತ್ತೆ. ನಿಶ್ಚಯ ಬುದ್ಧಿ ವಿಜಯಂತೆ ಅಲ್ವಾ? ಸಂಶಯ ಬುದ್ಧಿ ವಿನಶ್ಯಂತೆ. ಆಗುತ್ತೋ ಆಗಲ್ವೋ, ಇದು ನಿಜಾನೋ ಸುಳ್ಳೋ, ನಾವು ಈ ತರ ಸಂಶಯ ಪಟ್ರೆ ಅದಾಗೋದಿಲ್ಲ. ಭಗವಂತ ಹೇಳಿದ್ದಾರೆ ಅಂದ್ಮೇಲೆ ಅದು ಆಗೇ ತೀರುತ್ತೆ, ನಡೆದೇ ತೀರುತ್ತೆ, ಅಷ್ಟು ನಿಶ್ಚಯ ಇರಬೇಕು. ಯಾಕೆಂದ್ರೆ ಭಗವಂತ ಸರ್ವಶಕ್ತಿವಂತ, ತ್ರಿಕಾಲದರ್ಶಿ, ಎಲ್ಲ ಗೊತ್ತಿರುವಂಥವರು, ಎಲ್ಲ ತಿಳಿದಿರುವಂಥವರು, ಜ್ಞಾನ ಸಾಗರ ಅವರು, ಶಕ್ತಿಗಳ ಸಾಗರ ಅವರು ಅಲ್ವಾ, ಗುಣಗಳ ಸಾಗರ ಅವರು. ಎಲ್ಲನೂ ಅವರಲ್ಲಿ ಇದೆ. ಮತ್ತೆ ಅವರು ನಮಗೆ ತಿಳಿಸ್ತಿದ್ದಾರೆ ಅಂದ್ರೆ ನಾವು ನಿಶ್ಚಯದಿಂದ ಯಾಕೆ ನಾವು ಪಾಸಿಟಿವ್ ಆಗಿ ಶ್ರೇಷ್ಠವಾಗಿ ಸಂಕಲ್ಪಗಳನ್ನು ನಾವು ಮಾಡಬಾರ್ದು? ಈಗ ನಾವು
ಈ ಒಂದು ಪುರುಷಾರ್ಥದ ಜೀವನವನ್ನ ನಾವು ತೀವ್ರವಾಗಿ ಈ ಪುರುಷಾರ್ಥವನ್ನ ನಾವು ಮಾಡಬೇಕು. ಈ ಜೀವನದಲ್ಲಿ, ಬ್ರಾಹ್ಮಣ ಜೀವನದಲ್ಲಿ ಸಂಪನ್ನ ಆಗ್ಬೇಕು, ಸಂಪೂರ್ಣ ಆಗ್ಬೇಕು ಅಂದ್ರೂ ನಾವು ನಿಶ್ಚಯದಿಂದ ನಾವು ಪ್ರತಿಯೊಂದು ಸಂಕಲ್ಪವನ್ನ ನಾವು ಮಾಡೋದ್ರ ಮೂಲಕ, ಪ್ರಯೋಗ ಮಾಡೋದ್ರ ಮೂಲಕ, ಅನುಭವ ಮಾಡೋದ್ರ ಮೂಲಕ ನಾವು ಅದರಲ್ಲಿ ವಿಜಯವನ್ನ ನಾವು ಪಡ್ಕೊಳ್ತೀವಿ. ಬಾಬಾ ತಿಳಿಸ್ತಾರೆ, ಮಕ್ಕಳೇ ನೀವು ಮಾಸ್ಟರ್ ಸರ್ವಶಕ್ತಿವಂತರು ಅಂತ. ನೀವು ಸರ್ವಶಕ್ತಿವಂತನಾಗಿರುವಂತ ನನ್ನ ಮಕ್ಕಳು, ನೀವು ಮಾಸ್ಟರ್ ಸರ್ವಶಕ್ತಿವಂತರು ಅಂತ ಹೇಳ್ತಾರೆ. ಮತ್ತೆ ನಾವು ನಾವು ಮಾಸ್ಟರ್ ಸರ್ವಶಕ್ತಿವಂತರ? ನಮ್ಮಲ್ಲಿ ಅಷ್ಟೊಂದು ಶಕ್ತಿ ಇದೆಯಾ? ನಾವು ಈ ಸಂಕಲ್ಪ ಮಾಡೋದ್ರಿಂದ ಆಗುತ್ತೋ ಆಗಲ್ವೋ, ಇದು ನಿಜನೋ ಸುಳ್ಳೋ, ಈ ತರ ಸಂಶಯ ಬರಬಾರ್ದು. ಬಾಬಾ ತಿಳಿಸಿದ್ದಾರೆ, ಬಾಬಾ ಹೇಳಿದ್ದಾರೆ ಅಂದಮೇಲೆ ಅದರಲ್ಲಿ ಇದ್ದೇ ಇರುತ್ತೆ, ಹಾಗೇ ಆಗತ್ತೆ, ನಡೆದೇ ತೀರುತ್ತೆ. ಅದು ಅಷ್ಟು ನಿಶ್ಚಯ, ನಂಬಿಕೆ ಇರಬೇಕು. ಮತ್ತೆ ಆ ಒಂದು ಸ್ವಮಾನಗಳನ್ನ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅಂದಾಗ, ನಾನು ಆತ್ಮ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅಂದಾಗ ನಿಶ್ಚಯ ಇರಬೇಕು, ಅದು ಹಾಗೇ ಆಗತ್ತೆ. ಭಗವಂತ ಸಂಕಲ್ಪಗಳನ್ನ ಕೊಟ್ಟಿದ್ದಾರೆ, ಸ್ವಮಾನಗಳನ್ನ ಕೊಟ್ಟಿದ್ದಾರೆ. ಅದನ್ನ ನಾವು ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ಅದರಲ್ಲಿ ವಿಜಯವನ್ನು ನಾನು ಪಡ್ಕೊಳ್ತೀನಿ, ಸಫಲತೆಯನ್ನು ಪಡ್ಕೊಳ್ತೀನಿ. ಯಾಕೆಂದ್ರೆ ಭಗವಂತ ಅಂದ್ರೆ ಸರ್ವಶಕ್ತಿವಂತ. ಮತ್ತೆ ಭಗವಂತ ಕೊಟ್ಟಿರುವಂತ ಸ್ವಮಾನಗಳು, ತನ್ನ ಮಹಿಮೆಗಳನ್ನೇ ಮಕ್ಕಳಿಗೆ ಸ್ವಮಾನಗಳಾಗಿ ಕೊಟ್ಟಿದ್ದಾರೆ. ಮತ್ತೆ ಅದರಲ್ಲಿ ಎಷ್ಟು ಶಕ್ತಿ ಇರೋದಿಲ್ಲ. ಯಾವಾಗ ಆತ್ಮ ಅನ್ನೋ ಸ್ಮೃತಿಯಲ್ಲಿ ಬಂದು, ಬಾಬಾರವರ ಸ್ಮೃತಿಯಲ್ಲಿ ಬಂದು ನಾವು ಈ ಒಂದು ಶ್ರೇಷ್ಠ ಸ್ವಮಾನಗಳನ್ನ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಅಂದ್ರೆ ಅದು ಅದರಲ್ಲಿ ಶಕ್ತಿ ಅನ್ನುವಂಥದ್ದು ಬಂದೇ ಬರುತ್ತೆ, ಅದು ಸಿದ್ಧಿ ಆಗೇ ಆಗತ್ತೆ. ಅಷ್ಟು ನಿಶ್ಚಯದಿಂದ ನಾವು ಮಾಡಬೇಕಾಗತ್ತೆ. ಯಾಕೆಂದ್ರೆ ಎಷ್ಟೋ ಹಲವಾರು ಅನುಭವಗಳು ನಾವು ಕೇಳಿದೀವಿ, ನಾವು ಕೇಳ್ತಿರ್ತೀವಿ ಕೂಡ. ಯಾಕೆಂದ್ರೆ ಅಷ್ಟು ನಿಶ್ಚಯ ಇರುವಂತವರು ಪರಮಾತ್ಮನ ಒಂದು ಶಕ್ತಿಗಳಿಂದ, ಜ್ಞಾನದಿಂದ ತನ್ನ ಜೀವನದಲ್ಲಿ ಅನಾರೋಗ್ಯದ ಮೇಲೆ ಆಗ್ಲಿ, ಸಮಸ್ಯೆಗಳ ಮೇಲೆ ಆಗ್ಲಿ, ಪರಿಸ್ಥಿತಿಗಳ ಮೇಲೆ ಆಗ್ಲಿ ವಿಜಯವನ್ನ ಪಡ್ಕೊಂಡಿದ್ದಾರೆ ಕೂಡ. ಅಸಂಭವನೂ ಸಹ ಸಂಭವ ಆಗಿದೆ, ಅಸಾಧ್ಯನೂ ಕೂಡ ಸಾಧ್ಯ ಆಗಿದೆ. ಯಾವುದರಿಂದ? ಭಗವಂತನ ಜ್ಞಾನ ಶಕ್ತಿಯಿಂದ. ಇಲ್ಲಿ ನಾವು ಜ್ಞಾನವನ್ನ ತಿಳ್ಕೊಳ್ತೀವಿ, ಕೇಳ್ತೀವಿ, ಅದನ್ನ ಅರ್ಥ ಮಾಡ್ಕೋತೀವಿ, ಇತರರಿಗೂ ತಿಳಿಸ್ತೀವಿ. ಆದ್ರೆ ಅದನ್ನ ನಾವು ಪ್ರಯೋಗ ಮಾಡ್ಬೇಕಲ್ಲ, ಪ್ರಯೋಗ ಮಾಡ್ಬೇಕು. ಆಗ್ಲೇನೆ ಅದರ ಒಂದು ಅನುಭವ ನಮಗೆ ಗೊತ್ತಾಗತ್ತೆ, ಅದರ ಒಂದು ವ್ಯಾಲ್ಯೂ ಗೊತ್ತಾಗುತ್ತೆ, ಇನ್ನು ನಂಬಿಕೆ ಜಾಸ್ತಿ ಆಗತ್ತೆ, ನಿಶ್ಚಯ ಜಾಸ್ತಿ ಆಗತ್ತೆ. ಜ್ಞಾನವನ್ನ ಕೇಳಿದ್ವಿ ಬಾಬಾರವರಿಂದ, ಅಂದ್ರೆ ನೆನಪು ಮಾಡಿ ಬಾಬಾರವರನ್ನ ಶಕ್ತಿಯನ್ನ ತುಂಬಿಕೊಂಡ್ವಿ. ಅದನ್ನ ನಾವು ಪ್ರಯೋಗದಲ್ಲಿ ತಂದ್ವಿ ಅಂದ್ರೆ ವಿಜಯ ಫಿಕ್ಸ್. ಅಷ್ಟು ನಿಶ್ಚಯದಿಂದ ನಾವು ಮಾಡ್ಬೇಕಾಗತ್ತೆ. ಈಗ ನೋಡಿ, ಡಾರ್ಜಿಲಿಂಗ್ ಅಂತ, ಡಾರ್ಜಿಲಿಂಗ್ ಅಲ್ಲಿ ಬಾಬಾರವರ ಮನೆ ಇದೆ, ಸೆಂಟರ್ ಇದೆ. ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಅವರು ದೊಡ್ಡ ದೊಡ್ಡ ಒಂದು ನೀರಿನ ಒಂದು ಕುಂಡಗಳನ್ನ ತಯಾರು ಮಾಡ್ತಾರೆ. ಮುರುಳಿ ಕ್ಲಾಸ್ ಆದ್ಮೇಲೆ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ, ಫಸ್ಟ್ ಏನ್ ಮಾಡ್ತಾರೆ, ಅಮೃತ ವೇಳೆ ಅವರು ಎಲ್ಲರೂ ಆ ಸೆಂಟ್ರಲ್ ಇರುವಂತಹ ನಿಮಿತ್ತ ಅಕ್ಕಂದರಿರ್ಬೋದು, ಅಲ್ಲಿರುವಂತಹ ಅಣ್ಣಂದರಿರ್ಬೋದು, ಎಲ್ಲರೂ ಕೂತು 5 ನಿಮಿಷ ಒಂದೇ ಸಂಕಲ್ಪ, ಇಲ್ಲ ನಾನು ಪವಿತ್ರ ಸಾಗರನ ಸಂತಾನ, ನಾನು ಪವಿತ್ರ ಸ್ವರೂಪ ಆತ್ಮನಾಗಿದ್ದೀನಿ, ಇಲ್ಲ ಸರ್ವಶಕ್ತಿವಂತನ ಸಂತಾನ, ನಾನು ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೀನಿ.
ಈ ಒಂದೇ ಸಂಕಲ್ಪದಿಂದ ಆ ನೀರಿಗೆ, ಆ ಕುಂಡದಲ್ಲಿರುವಂತ ದೊಡ್ಡ ಕುಂಡ, ಆ ನೀರಿಗೆ ಏನ್ ಮಾಡ್ತಾರೆ, ಸಂಕಲ್ಪಗಳನ್ನ, ಅಂದ್ರೆ ಒಂದೇ ಸಂಕಲ್ಪವನ್ನ ಎಲ್ಲರೂ ಕುಳಿತು ಚಾರ್ಜ್ ಮಾಡ್ತಾರೆ. ಸಂಕಲ್ಪದಿಂದ ಏನ್ ಮಾಡ್ತಾರೆ, ಬಂದಂತವರಿಗೆ, ಸೆಂಟರ್ಗೆ ಬಂದಂತವರಿಗೆ ಆ ನೀರನ್ನ ಕೊಡ್ತಾರೆ. ಎಷ್ಟೋ ಮಂದಿ ಆತ್ಮಗಳ, ಅಂದ್ರೆ ಅವರ ಒಂದು ಶಾರೀರಿಕ ಅನಾರೋಗ್ಯ ಸಮಸ್ಯೆಗಳು ಎಲ್ಲ ಪರಿಹಾರ ಆಗಿದೆ. ಅಲ್ಲಿ ಒಬ್ರು ಮಾತೆ ಇದ್ರು. ಅವರು ಏನ್ ಮಾಡ್ತಿದ್ರು ಅಂದ್ರೆ, ಬೇರೆ ಮನೆಗಳಿಗೆ ಹೋಗಿ ಕಸ ಹೊಡೆಯೋದು, ಪಾತ್ರೆ ತೊಳೆಯೋದು, ಆ ತರ ಕೆಲಸವನ್ನ ಮಾಡಿ ಜೀವನ ಮಾಡ್ತಾ ಇದ್ರು. ಒಬ್ಬ ಮಗಳು ಸಹ ಇದ್ರು ಅವ್ರಿಗೆ. ಅಂದ್ರೆ ಇವರಿಗೆ ಏನಿತ್ತು ಅಂದ್ರೆ ಕ್ಯಾನ್ಸರ್ ಇತ್ತು. ಅವ್ರಿಗೆ ಕ್ಯಾನ್ಸರ್ ಇತ್ತು. ಆಗ ಆ ಸೆಂಟ್ರಲ್ಲಿ, ಡಾರ್ಜಿಲಿಂಗ್ ಅಲ್ಲಿರುವಂತಹ ಬಾಬಾ ಮನೆ, ಅಲ್ಲಿರುವಂತಹ ನಿಮಿತ್ತ ಆತ್ಮಗಳು ಎಲ್ಲರೂ ಸಹ, ಅಕ್ಕಂದಿರು ಅಣ್ಣಂದಿರು ಎಲ್ಲರೂ ಸೇರಿ ಚಾರ್ಜ್ ಮಾಡಿರುವಂತಹ ನೀರು ಕೊಡ್ತಾ ಹೋದ್ರು. ಜೊತೆಗೆ ಅವರು ಪ್ರಸಾದವನ್ನ, ಭೋಗವನ್ನ ಕೊಡ್ತಿದ್ರಲ್ಲ, ಅದು ಕೂಡ ಚಾರ್ಜ್ ಆಗಿರುವಂತಹದ್ದೇ. ತಿನ್ನುವಂತಹ ಭೋಜನ ಮತ್ತೆ ನೀರು ಎರಡನ್ನೂ ಚಾರ್ಜ್ ಮಾಡಿ ಅವರಿಗೆ ಕೊಡ್ತಿದ್ರು. ಅವರ ಒಂದು ಕ್ಯಾನ್ಸರ್ ವಾಸಿ ಆಗೋಯ್ತು. ಆಮೇಲೆ ಅವ್ರು ಹೋಗ್ಬಿಟ್ಟು ಎಲ್ಲರಿಗೂ ಹೇಳ್ಕೊಂಡ್ರು, ನಾನು ಈ ತರ ಅಲ್ಲಿ ಸೆಂಟರ್ ಅಲ್ಲಿ ಕೊಡುವಂತಹ ನೀರು ಏನಿದೆ, ಆ ನೀರನ್ನ ಕುಡಿಯೋದ್ರಿಂದ ನನಗೆ ಕ್ಯಾನ್ಸರ್ ವಾಸಿ ಆಯ್ತು. ತುಂಬಾ ಕಡೆ ಸ್ಪ್ರೆಡ್ ಆಯ್ತಂತೆ. ಆಗ ಬರೋದಕ್ಕೆ ಶುರು ಮಾಡಿದ್ರು. ಅಂದ್ರೆ ಇದು ಗೀತಾ ದೀದಿ ಒಂದು ಕ್ಲಾಸ್ ಅಲ್ಲಿ ಈ ವಿಷಯ ತಿಳಿಸಿದ್ರು. ಫಸ್ಟ್ ಟೈಮ್ ಹೋದಾಗ ಯಾರು ಆತ್ಮಗಳೇ ಅಷ್ಟೊಂದು ಇರ್ಲಿಲ್ವಂತೆ. ಆಮೇಲೆ ಸ್ವಲ್ಪ ದಿನ ಬಿಟ್ಟು ಹೋದ್ಮೇಲೆ, ಸ್ವಲ್ಪ ಸಮಯ ಬಿಟ್ಟು ಹೋದ್ಮೇಲೆ ನೋಡಿದ್ರೆ 200 ಮಂದಿ ಇದಾರಂತೆ ಒಳಗಡೆ. ಹೊರಗಡೆ ಎಷ್ಟೋ ಮಂದಿ ಕ್ಯೂ ಅಲ್ಲಿ ನಿಂತಿದಾರಂತೆ. ಇವ್ರು ಕೇಳಿದ್ರಂತೆ, ಯಾಕೆ ಏನು ಅಂತ ಕೇಳಿದಾಗ ಹೇಳಿದ್ರಂತೆ, ಈ ತರ ನಾವು ನೀರನ್ನ ಚಾರ್ಜ್ ಮಾಡ್ತೀವಿ, ಆ ನೀರನ್ನ ತಗೊಂಡೋಗೋದಕ್ಕೆ ಬರ್ತಾರೆ. ಕೆಲವರು ಆ ಕ್ಯೂ ಅಲ್ಲಿ ಹೇಗಿದ್ದಾರೆ ಅಂದ್ರೆ, ಕೆಲವರು ಬಿಂದಿಗೆಗಳು ಹಿಡ್ಕೊಂಡಿದಾರಂತೆ, ಕೆಲವರು ವಾಟರ್ ಬಾಟಲ್ಗಳು ಹಿಡ್ಕೊಂಡಿದಾರಂತೆ, ಕ್ಯಾನ್ಗಳು ಹಿಡ್ಕೊಂಡಿದಾರಂತೆ, ನಿಂತ್ಕೊಂಡಿದಾರಂತೆ. ಒಳಗಡೆ ಯಾರು 200 ಮಂದಿ ಇದ್ರಲ್ಲ, ಅವರು ಯಾರು ಅಂತ ಕೇಳಿದ್ರೆ ಅವ್ರು ಹೇಳಿದ್ರಂತೆ, ಇಲ್ಲಿ ಬಂದು ನೀರನ್ನ ಕುಡಿದು, ಚಾರ್ಜ್ ಮಾಡಿರೋ ನೀರನ್ನ ಕುಡಿದು ಅವರಿಗೆ ಸಮಸ್ಯೆಗಳು, ಅನಾರೋಗ್ಯ ಸಮಸ್ಯೆಗಳು ಎಲ್ಲಾ ತರದ್ದು ಅವರು ಸಮಾಪ್ತಿ ಮಾಡ್ಕೊಂಡಿದ್ದಾರೆ. ಇವರೆಲ್ಲ ಬಾಬಾರವರ ಮಕ್ಕಳಾಗಿದ್ದಾರೆ. ಈಗ ಇನ್ನು ಕೆಲವರು ನೀರನ್ನ ತುಂಬಿಸ್ಕೊಳ್ಳೋದಕ್ಕೆ ಏನ್ ಮಾಡ್ತಾರೆ, ಬಂದಿದ್ದಾರೆ, ಅವರು ಈಚೆ ನಿಂತಿದ್ದಾರೆ. ಅಂದ್ರೆ ಅಲ್ಲಿ ತುಂಬಾ ವಿಭಿನ್ನವಾಗಿ ಅಲ್ಲಿ ಆ ರೀತಿ ಸೇವೆ ನಡೆಯುತ್ತಂತೆ. ಈಗಲೂ ಸಹ ಅದೇ ರೀತಿ ನಡೀತಿದೆಯಂತೆ. ಎಷ್ಟು ಶಕ್ತಿ ಇರೋದಿಲ್ಲ ಅಂದ್ರೆ, ಅವ್ರು ಏನ್ ಮಾಡ್ತಾರೆ, ಪ್ರತಿದಿನ 5 ನಿಮಿಷ ಅಷ್ಟೇ ಒಂದೇ ಸಂಕಲ್ಪದಿಂದ ಚಾರ್ಜ್ ಮಾಡ್ತಾರೆ. ಬಾಬಾರವರ ಶಕ್ತಿಗಳನ್ನ ತಗೊಂಡು ಅದಕ್ಕೆ ತುಂಬಿಸ್ತಾರೆ. ಯಾರು ಕುಡಿತಾರೆ ಅವ್ರದ್ದೆಲ್ಲ, ಆ ಸೆಂಟರ್ ತುಂಬಾ ಅದರಲ್ಲಿ ಫೇಮಸ್ ಆಗಿದೆಯಂತೆ ಕೂಡ. ಯಾರು ಕುಡಿತಾರೆ ಅವ್ರದ್ದೆಲ್ಲ ಅನಾರೋಗ್ಯಗಳೆಲ್ಲ ಸಮಾಪ್ತಿ ಆಗೋಗ್ಬಿಡುತ್ತೆ. ಅಂದ್ರೆ ಎಷ್ಟು ಶಕ್ತಿ ಇದೆ ಆ ಒಂದು ಸಂಕಲ್ಪ. ಬಾಬಾರವರು ಕೊಟ್ಟಿರುವಂತಹ ಆ ಸ್ವಮಾನವನ್ನ ನಾವು ಪ್ರಾಕ್ಟೀಸ್, ಆ ಒಂದು ಸ್ವಮಾನದ ಸ್ವರೂಪದಲ್ಲಿ ಕುಳಿತು ನಾವು ಆ ಸ್ವಮಾನವನ್ನ, ನಾವು ಆ ಸಂಕಲ್ಪ ಏನ್ ಕೊಟ್ಟಿದ್ದಾರೆ ಅದನ್ನ ನಾವು ಆ ಸ್ವರೂಪದಲ್ಲಿ ಕೂತ್ಕೊಳ್ಳೋದ್ರಿಂದ, ತಂದೆಯ ಜೊತೆ ಕನೆಕ್ಟ್ ಆಗಿ ಆ ಒಂದು ಶಕ್ತಿಗಳನ್ನ ಅದ್ರಲ್ಲಿ ತುಂಬೋದ್ರಿಂದ, ಅಂದ್ರೆ ಆ ಸಂಕಲ್ಪದಲ್ಲಿ ಶಕ್ತಿ ಎನ್ನುವಂಥದ್ದು ಇರುತ್ತೆ. ಅದು ಕೇವಲ ನಾವು ಕೇಳಿದಾಗ ಅದು ಕೇವಲ ಅದು ಒಂದು ವರ್ಡ್ ಆಗಿರ್ಬೋದು. ಬಟ್ ನಾವು ಯಾವಾಗ ಆತ್ಮದ ಸ್ಮೃತಿಯಲ್ಲಿದ್ದು, ಬಾಬಾ ಸ್ಮೃತಿಯಲ್ಲಿದ್ದು, ಬಾಬಾ ಪವಿತ್ರ ಸಾಗರ, ನಾನು ಪವಿತ್ರ ಸ್ವರೂಪ ಆತ್ಮ, ಯಾವಾಗ ನಾವು ಆ ಒಂದೇ ಸಂಕಲ್ಪದಲ್ಲಿರ್ತೀವಿ, ಅದರಲ್ಲಿ ಎನರ್ಜಿ ಎನ್ನುವಂಥದ್ದು ಕ್ರಿಯೇಟ್ ಆಗುತ್ತೆ. ಅಂದ್ರೆ ಬಾಬಾರವರ ಪವಿತ್ರ ಸಾಗರನಿಂದ ಪವಿತ್ರತಾ ಶಕ್ತಿ ತುಂಬುತ್ತೆ ಆ ಸಂಕಲ್ಪದಲ್ಲಿ. ಆಗ ಆ ಒಂದು ವೈಬ್ರೇಷನ್ ಇಂದ
ಆ ನೀರು ಚಾರ್ಜ್ ಆಗುತ್ತೆ. ಈಗಲೂ ಸಹ ಅದು ನಡೀತಿದೆಯಂತೆ. ಅಂದ್ರೆ ನಾವು ಪ್ರಯೋಗ ಮಾಡಬೇಕು, ಅಷ್ಟು ಶಕ್ತಿ ಇದೆ ಅದಕ್ಕೆ. ಪ್ರಯೋಗವನ್ನ ನಾವು ಮಾಡ್ಬೇಕಾಗತ್ತೆ. ಬಾಬಾ ಈಗ ತರ ನೋಡಿ, ಈಗ ಸಂಕಲ್ಪಗಳು ಸ್ವಮಾನಗಳು ಕೊಟ್ಟಿದ್ದಾರೆ, ಅದು ಜ್ಞಾನ ಅಲ್ವಾ. ನಾವ್ ಅದನ್ನ ಪ್ರಾಕ್ಟಿಕಲ್ ಅಲ್ಲಿ ತರಬೇಕು, ಪ್ರಯೋಗ ಮಾಡಬೇಕು. ಹಾಗೆ ಅಂದ್ರೆ ಯಾವುದೇ ಒಂದು, ಈಗ ನೋಡಿ ಭಯ ಇರುತ್ತೆ, ತುಂಬಾ ನೆಗೆಟಿವ್ ಥಿಂಕಿಂಗ್ ಅನ್ನುವಂಥದ್ದು ನಡೀತಿರುತ್ತೆ, ಅನಾರೋಗ್ಯ ಇರುತ್ತೆ, ಇಲ್ಲ ಏನಾದ್ರು ನಮ್ಗೆ ಸಾಧಿಸ್ಬೇಕು ಅನ್ನೋದಿರುತ್ತೆ, ಇಲ್ಲ ನಾವು ಶ್ರೇಷ್ಠ ಯೋಗಿ ಆಗ್ಬೇಕು, ತೀವ್ರ ಪುರುಷಾರ್ಥಿ ಆಗ್ಬೇಕು, ಅದಕ್ಕೂ ಅಷ್ಟೇನೆ. ಮತ್ತೆ ಮನಸ್ಸು ಏಕಾಗ್ರ ಆಗ್ಬೇಕು, ಏಕಾಗ್ರತೆ ಶಕ್ತಿಯನ್ನು ವೃದ್ಧಿ ಮಾಡ್ಕೋಬೇಕು, ಎಲ್ಲದಕ್ಕೂ ಸಹ ಇದು ರಾಮಬಾಣ ಅಂತ ಹೇಳ್ತಾರೆ. ಅಂದ್ರೆ ಒಂದು ಋಷಿ ಮುನಿಗಳು ಒಂದು ಮಂತ್ರವನ್ನ ಜಪಿಸಿ ಆ ನೀರನ್ನ ಚಾರ್ಜ್ ಮಾಡಿ ಕೊಡೋದ್ರಿಂದ ಎಷ್ಟೋ ಮಂದಿ ಮನುಷ್ಯರ ಒಂದು ಅನಾರೋಗ್ಯ ಅಂದ್ರೆ ರೋಗ ವಾಸಿ ಆಗ್ತಾ ಇತ್ತು ಅಂತಂದ್ರೆ, ಮತ್ತೆ ಬಾಬಾರವರ ಒಂದು ಅಂದ್ರೆ ಬಾಬಾರವ್ರು ಕೊಟ್ಟಿರೋ ಸ್ವಮಾನಗಳಲ್ಲಿ ಎಷ್ಟು ಶಕ್ತಿ ಇರೋದಿಲ್ಲ. ಅದನ್ನ ನಾವು ಆ ಸ್ವಮಾನಗಳನ್ನ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ಅದರಲ್ಲಿ ಎಷ್ಟು ಎನರ್ಜಿ, ಭಗವಂತನ ಶಕ್ತಿ ಎಷ್ಟು ತುಂಬೋದಿಲ್ಲ. ಎಲ್ಲ ಸಾಧ್ಯ ಇದೆ, ಎಲ್ಲನೂ ಸಹ ಸಾಧ್ಯ ಇದೆ, ಅಸಾಧ್ಯನೂ ಸಹ ಸಾಧ್ಯ ಆಗ್ಬಿಡತ್ತೆ. ಮತ್ತೆ ನೋಡಿ, ಇನ್ನೂ ಒಬ್ರು ಅಣ್ಣ ಒಬ್ರು ಅನುಭವವನ್ನ ಹಂಚ್ಕೊಂಡಿದ್ದಾರೆ. ಅವರು ಡಾಕ್ಟರ್ ಮೋಹಿತ್ ಅಂತ, ಅವರು ಹೃದಯ ರೋಗ ತಜ್ಞರಾಗಿದ್ರು. ಅವರು ಆ ಒಂದು ಫೀಲ್ಡ್ ಅಲ್ಲಿ ಸೈನ್ಸಿಸ್ಟ್ ಕೂಡ, ವಿಜ್ಞಾನಿನೂ ಸಹ ಆಗಿದ್ರು. ಅವರು ಚಿಕ್ಕಂದಿನಿಂದಲೂ ಸಹ ಬಾಬಾರವರ ಮಗು, ಅವರು ಚಿಕ್ಕಂದಿನಿಂದಲೂ ಸಹ ಬಾಬಾರವರ ಮಗು. ಒಂದು ಸಾರಿ ಹೀಗೆ 2003 ಅಂತ ಅವರು ಹೀಗೆ ಕೆಲಸ ಎಲ್ಲ ಮುಗಿಸಿ ಬಂದ್ರು ಮನೆಗೆ. ತುಂಬಾ ಸುಸ್ತಾಗಿದ್ರಂತೆ. ಅವ್ರ ಅಮ್ಮ ಹೇಳದ್ರಂತೆ ಊಟ ಮಾಡು ಅಂತ. ಊಟ ಬೇಡ ಅಂದ್ರಂತೆ. ಹೋಗ್ಲಿ ಐಸ್ ಕ್ರೀಮ್ ಆದ್ರೂ ತಗೋ ಅಂದ್ರಂತೆ. ಸರಿ ಐಸ್ ಕ್ರೀಮ್ ತಿನ್ನೋಣ ಅಂತೇಳಿ ಐಸ್ ಕ್ರೀಮ್ ಕಪ್ ಕೈಯಲ್ಲಿ ಇಟ್ಕೊಂಡಿದ್ದಷ್ಟೇ ಅಂತೆ, ಬಿದ್ದೋದ್ರಂತೆ. ಅವರು ಕೆಳಗಡೆ ಬಿದ್ದೋದ್ರಂತೆ. ಅಂದ್ರೆ ಪಿಡ್ಸ್ ಬಂದ್ಬಿಟ್ಟಿದೆ. ಏನ್ ಬಂದಿದೆ ಅವ್ರಿಗೆ? ಪಿಡ್ಸ್ ಬಂದ್ಬಿಟ್ಟಿದೆ. ಮತ್ತೆ ಏನ್ ಮಾಡಿದ್ರು, ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು. ಅವರ ಒಂದು ಏನಿರ್ತಾರೆ, ಅವರ ಒಂದು ಟೀಮ್ ಏನಿರುತ್ತೆ, ಡಾಕ್ಟರ್ಸು, ಅವರೆಲ್ಲರೂ ಸಹ ರಾತ್ರಿ ಎಲ್ಲ ಆ ಪಿಡ್ಸ್ ಅನ್ನ ಕಂಟ್ರೋಲ್ ಮಾಡಿದ್ರು. ಮತ್ತೆ ಸ್ಕ್ಯಾನ್ ಮಾಡಿದ್ರು. ಸ್ಕ್ಯಾನ್ ಮಾಡಿದಾಗ ಗೊತ್ತಾಯ್ತು ಬ್ರೈನ್ ಅಲ್ಲಿ ಗಡ್ಡೆ ಇದೆ ಅಂತ, ಅಂದ್ರೆ ಬ್ರೈನ್ ಟ್ಯೂಮರ್ ಗೊತ್ತಾಯ್ತು. ಇಡೀ ಪ್ರಪಂಚದಲ್ಲಿ ಅದಕ್ಕೋಸ್ಕರ 19 ರೀತಿಯ ಒಂದು ಮೆಡಿಸಿನ್ಸ್ ಇತ್ತಂತೆ. ಅದರಲ್ಲಿ 18 ಯೂಸ್ ಮಾಡಿದ್ದಾರೆ. ಯಾವುದು ಆ 18 ಸಹ ಯೂಸ್ ಆಗಿಲ್ಲ, ಕೆಲಸ ಮಾಡಿಲ್ಲ. ದಿನಕ್ಕೆ 16 ಮಾತ್ರ ತಿನ್ಬೇಕಿತ್ತಂತೆ ಅವರು. ದಿನಕ್ಕೆ ಬೆಳಿಗ್ಗೆ 8 ಆದ್ರೆ ರಾತ್ರಿ 8. ಮತ್ತೆ ಅದನ್ನ ತಿಂತ ಇನ್ಫೆಕ್ಷನ್ ಆಗಿ ಶುರುವಾಯ್ತು. ಮತ್ತೆ ಇಂಜೆಕ್ಷನ್ಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ತುಂಬಾ ನೋವಿತ್ತು, ಆದ್ರೂ ಕೂಡ ಅವರು ಯಾವತ್ತೂ ದುಃಖ ಪಡ್ತಿರ್ಲಿಲ್ಲ ನಾನು ಅಂತ ಹೇಳ್ಕೊಂಡ್ರು ಅವರು. ಆಮೇಲೆ 3 ವರ್ಷ ಆಯ್ತು, 2.5 ವರ್ಷ ಮೇಲೆ ಆಯ್ತು. ಆಗ 2005 ಅವ್ರಿಗೆ ಬ್ರೈನು ಸರ್ಜರಿ ಆಗತ್ತೆ. ಎಲ್ಲ ಅಂದ್ರೆ ಬ್ರೈನ್ ಸರ್ಜರಿ ಆದ್ಮೇಲೆ ಎಲ್ಲ ಸರಿ ಹೋಯ್ತು ಬಿಡು, ಇನ್ನೇನು ಇಲ್ಲ ಬಿಡು ಅಂತ ಅನ್ಕೊಳ್ತಾರೆ. ಮತ್ತೆ ಅವರು ಸ್ವಲ್ಪ ದಿನ ಆದ್ಮೇಲೆ, ಅಂದ್ರೆ 6 ತಿಂಗಳು ಆದ್ಮೇಲೆ ಮತ್ತೆ ಸ್ಕ್ಯಾನ್ ಮಾಡಿಸ್ತಾರೆ. ಮತ್ತೆ ಅಲ್ಲಿ ಗಡ್ಡೆ ಇರುತ್ತೆ, ಎಲ್ಲಿ? ಬ್ರೈನ್ ಅಲ್ಲಿ. ಆಗ ಅವರು ಯೋಚನೆ ಮಾಡ್ತಾರೆ, ನಾನು ಈ ತರ
ಹೃದಯ ರೋಗ ತಜ್ಞ ಆಗಿದ್ದೀನಿ, ನಾನು ಇಷ್ಟು ಸಾಧನೆ ಮಾಡಿದ್ದೀನಿ, ಆದ್ರೂ ನನಗೆ ಯಾಕೆ ಈ ತರ? ಮತ್ತೆ ನಾನು ಬಾಬಾ ಮಗು ಆಗಿದ್ದೀನಿ, ಆದ್ರೂ ಕೂಡ ನನಗೆ ಯಾಕೆ ಈ ತರ ಆಗ್ತಿದೆಯಲ್ಲ? ಇಷ್ಟು ವರ್ಷದಿಂದ ನಾನು ಬಾಬಾ ಮಗು ಆಗಿದ್ದೀನಿ, ರಾಜಯೋಗ ಸಾಧನೆಯನ್ನು ನಾನು ಮಾಡ್ತಿದ್ದೀನಿ, ಆದ್ರೂ ಯಾಕೆ ನನ್ಗೆ ಈ ತರ ಆಗ್ತಾ ಇದೆ ಅಂತ ಯೋಚನೆ ಮಾಡ್ತಾರೆ. ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂದ್ರೆ, ನಾವು ಪ್ರತಿದಿನ ಮುರುಳಿ ಕೇಳ್ತೀವಿ, ಯೋಗ ಮಾಡ್ತೀವಿ, ಓಕೆ, ಬಟ್ ಅದನ್ನ ನಾವು ಪ್ರಯೋಗದಲ್ಲಿ ತರಬೇಕು. ಆಗ್ಲೇ ನಮಗೆ ಅದರ ಒಂದು ವ್ಯಾಲ್ಯೂ, ಅದರ ಒಂದು ಶಕ್ತಿ ಏನು, ಅದರ ಒಂದು ಅನುಭವ ಏನು ನಮಗ್ ಗೊತ್ತಾಗುತ್ತೆ. ಮತ್ತೆ 6 ತಿಂಗಳಾದ್ಮೇಲೆ ಸ್ಕ್ಯಾನ್ ಮಾಡಿದ್ಮೇಲೆ ಮತ್ತೆ ಗಡ್ಡೆ ಇತ್ತು ಬ್ರೈನ್ ಅಲ್ಲಿ ಅಂತ ಹೇಳಿದ್ರು. ಮತ್ತೆ ಡಾಕ್ಟರ್ಸ್ ಎಲ್ಲ ಅನ್ಕೊಂಡ್ರಂತೆ, ಮೆಡಿಸನ್ ಅಲ್ಲೇ ಇದು ಸರಿಯಾಗುವಂತದ್ದು, ಇನ್ಯಾವ್ದ್ರಲ್ಲೂ ಇದು ಸರಿಯಾಗೋದಿಲ್ಲ ಅಂತ ಹೇಳಿದ್ರಂತೆ. ಆಮೇಲೆ ಒಂದ್ಸರಿ ಗುಲ್ಜಾರ್ ದಾದಿ ಹತ್ರ ಹೋದ್ರಂತೆ ಈ ಅಣ್ಣವರು. ಹೋದಾಗ ದಾದಿ ಹತ್ರ ಎಲ್ಲ ಹೇಳ್ಕೊಂಡ್ರಂತೆ. ಆಗ ಗುಲ್ಜಾರ್ ದಾದಿ ಹೇಳಿದ್ರಂತೆ, ಮೋಹಿತ್, ನೀನು ರಾಜಯೋಗವನ್ನ ಯಾಕೆ ಪ್ರಯೋಗ ಮಾಡಬಾರ್ದು ಅಂತ ಹೇಳಿದ್ರಂತೆ. ಅಂದ್ರೆ ಯೋಗ ಶಕ್ತಿಯನ್ನ ಪ್ರಯೋಗ ಮಾಡು ಅಂತ ಹೇಳಿದ್ರಂತೆ. ಮತ್ತೆ ಇನ್ನೂ ಒಂದು ಬಾಬಾ ಅಂದ್ರೆ ದಾದಿ ಹೇಳಿದ್ರಂತೆ, ಅಂದ್ರೆ ಬಾಬಾನೇ ಅವ್ರ ಮೂಲಕ ಹೇಳಿಸಿರುವಂತದ್ದು, ದಿನ ಬೆಳಿಗ್ಗೆ ಅಮೃತ ವೇಳೆ ಎದ್ದು ನೀರನ್ನ ಚಾರ್ಜ್ ಮಾಡು. ಒಂದೇ ಒಂದು ಸಂಕಲ್ಪವನ್ನ ತಗೊಂಡು ನೀರನ್ನ ಚಾರ್ಜ್ ಮಾಡಿ. ಯಾಕಂದ್ರೆ ಯಾವ ರೀತಿ ಸಂಕಲ್ಪಗಳು ಮಾಡ್ಬೇಕು ಅನ್ನೋದು ಇಂದಿನ ಕ್ಲಾಸ್ಗಳಲ್ಲೂ ಸಹ ಬಾಬಾ ತಿಳಿಸ್ಕೊಟ್ಟಿದ್ದಾರೆ. ಇಂದಿನ ಕ್ಲಾಸ್ಗಳನ್ನು ನೀವು ಸೂರಜ್ ಬಾಯಿ ಅವರು ತಿಳಿಸಿದ್ರು, ಅದರ ಒಂದು ಕ್ಲಾಸ್ ಅನ್ನು ಸಹ ಬಾಬಾ ಮಾಡಿಸಿದ್ದಾರೆ. ಅದನ್ನು ಕೇಳಿದ್ರು ಸಹ ನಿಮ್ಗೆ ಗೊತ್ತಾಗತ್ತೆ. ನೀರನ್ನ ಚಾರ್ಜ್ ಮಾಡಿ ಅಮೃತ ವೇಳೆ ಪ್ರತಿದಿನ ಕುಡಿತಾ ಹೋಗು. ಮತ್ತೆ ಬ್ರೈನ್ಗೆ ಸಕಾಶ ಕೊಡು. ನನ್ನ ಬ್ರೈನ್ ಅಲ್ಲಿ ಯಾವುದೇ ಒಂದು ವ್ಯಾಧಿ ಇಲ್ಲ, ನನ್ನ ಬ್ರೈನ್ ಆರೋಗ್ಯವಾಗಿದೆ, ಯಾವ ಗಡ್ಡೆನೂ ಇಲ್ಲ, ಆತರ ಪಾಸಿಟಿವ್ ಆಗಿ ಸಂಕಲ್ಪಗಳನ್ನ ಮಾಡು, ಬ್ರೈನ್ಗೆ ಸಕಾಶ ಕೊಡು. ಅದ್ರ ಬಗ್ಗೆನೂ ಕೂಡ ಸಂಕಲ್ಪಗಳು ಯಾವ ರೀತಿ ಅನ್ನೋದು ಇಂದಿನ ಕ್ಲಾಸ್ಗಳಲ್ಲೂ ಸಹ ತಿಳಿಸಿದ್ದಾರೆ, ಆ ವಿಡಿಯೋದಲ್ಲಿ ತಿಳಿಸಿದ್ದಾರೆ ಬಾಬಾ. ಈ ತರ ಹೇಳಿದ್ರಂತೆ ಯಾರೋ ಗುಲ್ಜಾರ್ ದಾದಿ. ಈ ತರ ಬ್ರೈನ್ಗೆ ಸಕಾಶ ಕೊಡು, ಮತ್ತೆ ನೀರನ್ನ ಚಾರ್ಜ್ ಮಾಡಿಕೊಂಡು ಪ್ರತಿದಿನ ಅಮೃತ ವೇಳೆ ಎದ್ದು ನೀರನ್ನ ಒಂದು ಗ್ಲಾಸು ಮುಂದೆ ಇಟ್ಟು ಚಾರ್ಜ್ ಮಾಡು ಒಂದೇ ಸಂಕಲ್ಪದಲ್ಲಿ, ಜೊತೆಗೆ ಬ್ರೈನ್ಗೆ ಸಕಾಶ ಕೊಡು ಅಂತ ಹೇಳಿದ್ರಂತೆ. ಅವ್ರು ಏನ್ ಮಾಡಿದ್ರು ಅಂದ್ರೆ, ಅದನ್ನ 2006ರಿಂದ ಶುರು ಮಾಡೋದಕ್ಕೆ ಟ್ರೈ ಮಾಡಿದ್ರು. ಅಂದ್ರೆ 2006ರಿಂದ ಶುರು ಮಾಡಿದ್ರು ಅದನ್ನ. ಮತ್ತೆ ಎಲ್ಲರೂ ಅವರ ಒಂದು ಫೀಲ್ಡ್ ಅಲ್ಲಿ ಇರುವಂತವರೆಲ್ಲ, ಅವರು ಫ್ರೆಂಡ್ಸ್ ಅವರೆಲ್ಲ ಮತ್ತೆ ಸ್ಕ್ಯಾನ್ ಮಾಡಿಸು, ಮತ್ತೆ ನೀನು ಈ ತರ ಮತ್ತೆ ಸರ್ಜರಿ ಮಾಡಿಸ್ಕೊ, ಅದು ಮಾಡಿಸ್ಕೊ, ಇದು ಮಾಡಿಸ್ಕೊ ಅಂತೆಲ್ಲ ಹೇಳ್ತಿದ್ರಂತೆ. ಇಲ್ಲ, ನಾನು ಏನು ಮಾಡಿಸ್ಕೊಳಲ್ಲ, ಮತ್ತೆ ನಾನು ಸ್ಕ್ಯಾನು ಮಾಡಿಸ್ಕೊಳಲ್ಲ, ಏನು ಮಾಡಿಸ್ಕೊಳಲ್ಲ ಅಂತ ಈ ಅಣ್ಣವ್ರು ಹೇಳ್ತಿದ್ರಂತೆ. ಮತ್ತೆ ನಾನು ಈ ತರ ರಾಜಯೋಗವನ್ನ ನಾನು ಅಂದ್ರೆ ಯೋಗ ಶಕ್ತಿಯಿಂದ ನಾನು ಇದನ್ನ ಸರಿ ಮಾಡ್ಕೋಬೇಕು ಅಂತ ನಿಶ್ಚಯ ಮಾಡ್ಕೊಂಡ್ರಂತೆ, ದೃಢ ಸಂಕಲ್ಪ ಮಾಡಿದ್ರಂತೆ. ಬಟ್ ಎಲ್ಲಾರು ಯಾರಾದ್ರೂ ಕೇಳುವಂತವ್ರು ಅಂದ್ರೆ ನಗ್ತಿದ್ರಂತೆ, ಅದೆಲ್ಲ ಅದರಿಂದ ಸಾಧ್ಯನಾ ಅಂತ ಹೇಳ್ಬಿಟ್ಟು. ಇವ್ರೇನ್ ಮಾಡಿದ್ರು, ತುಂಬಾ ವಿಶ್ವಾಸದಿಂದ, ನಂಬಿಕೆಯಿಂದ, ಸ್ವಯಂ ಮೇಲೆ ನಂಬಿಕೆ, ನಿಶ್ಚಯ, ಬಾಬಾರವ್ರ ಮೇಲೆ ನಿಶ್ಚಯ, ಬಾಬಾರವರ ನೆನಪನ್ನ ಮಾಡೋದ್ರಿಂದ ಅಲ್ಲಿ ಶಕ್ತಿ ಸಿಗುತ್ತಲ್ಲ, ಆ ಸಂಕಲ್ಪವನ್ನ ನಾವು ಮಾಡೋದ್ರಿಂದ ಅದರಲ್ಲಿ ಶಕ್ತಿ ಅನ್ನುವಂಥದ್ದು ತುಂಬುತ್ತೆ. ಎಲ್ಲದ್ರ ಮೇಲೆ ನಿಶ್ಚಯ ಇತ್ತು ಅವ್ರಿಗೆ. ನಿಶ್ಚಯದಿಂದ, ನಂಬಿಕೆಯಿಂದ 1.5 ವರ್ಷ ಅವರು ಈ ಪ್ರಾಕ್ಟೀಸ್ ಅನ್ನ ಮಾಡಿದ್ರು. ಯಾವುದು, ಈ ಒಂದು ಬ್ರೈನ್ಗೆ ಸಕಾಶ ಕೊಡೋದಿರ್ಬೋದು, ನೀರನ್ನ ಚಾರ್ಜ್ ಮಾಡೋದಿರ್ಬೋದು, ಇದು 1.5 ವರ್ಷ ಮಾಡಿದ್ರು. ಆಮೇಲೆ ಹೋಗಿ ಏನ್ ಮಾಡಿದ್ರು ಅಂದ್ರೆ 2007ರಲ್ಲಿ ಸ್ಕ್ಯಾನ್ ಅನ್ನ ಮಾಡಿಸಿದ್ರು. ಆಗ ಏನು ಗಡ್ಡೆನೇ ಇರ್ಲಿಲ್ವಂತೆ, ಯಾವುದು ಗಡ್ಡೆನೇ ಇರ್ಲಿಲ್ವಂತೆ, ಎಲ್ಲ ಮಾಯ. ಅಂದ್ರೆ ಇಲ್ಲಿ ಯಾವುದು ಕೆಲಸ ಮಾಡಿದೆ? ಬಾಬಾರವರು ಸಂಕಲ್ಪ ಕೊಟ್ರು ನಿಜ, ನಾವು ಸಂಕಲ್ಪ ಮಾಡ್ತೀವಿ ನಿಜ, ಬಟ್ ಅದರಲ್ಲಿ ನಂಬಿಕೆ ಇಂಪಾರ್ಟೆಂಟು, ನಿಶ್ಚಯ ಇಂಪಾರ್ಟೆಂಟು. ನಿಶ್ಚಯ ಇತ್ತು ಅಂದ್ರೆ ಅಲ್ಲಿ ವಿಜಯ ತಪ್ಪದೇ ಇದ್ದೇ ಇರುತ್ತೆ. ಹಾಗಾಗಿ ಅಲ್ಲಿ ವಿಶ್ವಾಸದ ಶಕ್ತಿ ಏನಿದೆ ಅದು ತುಂಬಾ ದೊಡ್ಡದಾಗಿತ್ತು. ಆ ಕಾರಣ ಏನಾಯ್ತು,
ಅವರಲ್ಲಿ ಆ ಒಂದು ಬ್ರೈನಲ್ಲಿ ಇದ್ದಂತಹ ಆ ಒಂದು ಗಡ್ಡೆ, ಆ ಬ್ರೈನ್ ಟ್ಯೂಮರ್ ಏನಾಯ್ತು, ಸಂಪೂರ್ಣವಾಗಿ ಸಮಾಪ್ತಿ ಆಗ್ಬಿಡ್ತು. ಅವ್ರು ಹೇಳಿದ್ರು ಅಂತ ಇಷ್ಟು ಈ ತರ ತೊಂದರೆ, ಈ ತರ ಸಮಸ್ಯೆ ಬರೀ ನೀರನ್ನ ಚಾರ್ಜ್ ಮಾಡ್ಕೊಳ್ಳೋದ್ರ ಮೂಲಕ ಆಗುತ್ತೋ ಆಗಲ್ವೋ, ಇದು ನಿಜಾನಾ ಸುಳ್ಳು, ಯಾವುದು ಸಂಶಯ ಪಡ್ಲಿಲ್ಲ. ಏನಾದ್ರೂ ಮಾಡಿ ನಾನು ಈ ಅಭ್ಯಾಸ, ಈ ಯೋಗ ಶಕ್ತಿಯಿಂದ, ಈ ರಾಜಯೋಗ ಅಭ್ಯಾಸದಿಂದ ನಾನು ಇದನ್ನ ಸಮಾಪ್ತಿ ಮಾಡ್ಕೋಬೇಕು ಅನ್ನೋದೇ ಅವ್ರಿಗೆ ದೃಢ ಸಂಕಲ್ಪ ಇತ್ತು, ವಿಶ್ವಾಸ ಇತ್ತು. ಬಾಬಾರವ್ರ ಮೇಲೆ ವಿಶ್ವಾಸ, ತನ್ನ ಮೇಲೆ ವಿಶ್ವಾಸ ಇತ್ತು. ಅದನ್ನ ನಾನು ಮಾಡಿ ನಾನು ಇದ್ರ ಮೇಲೆ ವಿಜಯವನ್ನ ಪಡ್ಕೊಳ್ತೀನಿ ಅಂತ ಬಾಬಾ ಹೇಳ್ತಾರಲ್ಲ, ಸದಾ ನಾನು ವಿಜಯಿ ಅನ್ನುವಂಥ ಸ್ಮೃತಿ ಇರ್ಲಿ, ನಿಶ್ಚಯ ಇರ್ಲಿ, ಕಲ್ಪ ಕಲ್ಪದ ವಿಜಯ ಆತ್ಮ ನಾನು, ವಿಜಯ ನನ್ನ ಜನ್ಮಸಿದ್ಧ ಅಧಿಕಾರ, ಆ ಒಂದು ಸ್ಮೃತಿ ಇರ್ಲಿ, ನಿಶ್ಚಯ ಇರ್ಲಿ ನಿಮ್ಗೆ ಅಂತ ಹೇಳ್ತಿರ್ತಾರಲ್ಲ ಬಾಬಾ. ಅದನ್ನೇ ಬಾಬಾ ಹೇಳ್ತಿರ್ತಾರೆ, ನಾವದನ್ನ ಪ್ರಯೋಗ ಮಾಡ್ಬೇಕು, ಆಗ್ಲೇನೆ ಅದು ಆಗುತ್ತೋ ಆಗಲ್ವೋ ನಮಗ್ ಗೊತ್ತಾಗೋದು. ನಿಶ್ಚಯದಿಂದ, ನಂಬಿಕೆಯಿಂದ ನಾವು ಪ್ರಯೋಗ ಮಾಡ್ಬೇಕು. ಮತ್ತೆ ಅವರು ಸೈನ್ಸಿಸ್ಟ್ ಕೂಡ ಅಲ್ವಾ, ರಿಸರ್ಚ್ ಅನ್ನ ಮಾಡ್ತಿರ್ತಾರಂತೆ. ಹಾಗೆ ಅವರ ಹಾಸ್ಪಿಟಲ್ ಅಲ್ಲಿ AI ಇದೆಯಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ, AI, ಅದನ್ನ ಉಪಯೋಗಿಸ್ತಾ ಮನುಷ್ಯರ ವಯಸ್ಸಿನ ಮೇಲೆ ರಿಸರ್ಚ್ ಅನ್ನ ಮಾಡ್ತಿದ್ರಂತೆ ಅವರು. ಅದ್ರ ಜೊತೆಗೆ ಅಂದ್ರೆ ರಾಜಯೋಗದ ಒಂದು ಅಭ್ಯಾಸದ ಮೂಲಕ, ಅಂದ್ರೆ ಯೋಗ ಶಕ್ತಿಯನ್ನು ಸಹ ಅವರಲ್ಲಿ ಉಪಯೋಗಿಸ್ತಿದ್ರು, ಪ್ರಯೋಗ ಮಾಡ್ತಿದ್ರು. ಅಂದ್ರೆ ಈ ಮಾನಸಿಕವಾಗಿ ಬರುವಂತಹ ಒಂದು ಪ್ರಾಬ್ಲಮ್ಸ್ ಏನಿದೆ, ಈ ಸ್ಟ್ರೆಸ್ಸು ಏನು ಅವೆಲ್ಲ ಇದೆ, ಬಲಹೀನತೆ, ಮಾನಸಿಕ ಬಲಹೀನತೆ, ಇದೆಲ್ಲವೂ ಸಹ ಅದರಿಂದ ನಾರ್ಮಲ್ ಆಗ್ತಾ ಇತ್ತಂತೆ. ಆ ರೀತಿ ಅವರು ಪ್ರಯೋಗವನ್ನ ಮಾಡ್ತಿದ್ರು. ಅಂದ್ರೆ ಈ ಒಂದು ಸೈಂಟಿಫಿಕ್ ಆಧಾರ ಸಾಧಾರಣ ಮನುಷ್ಯನ, ಅಂದ್ರೆ ಸೈಂಟಿಫಿಕ್ ಆಧಾರದ ಮೇಲೆ ಗೊತ್ತಾಯ್ತಂತೆ ಅವ್ರಿಗೆ. ಈಗ ಸಾಧಾರಣ ಒಬ್ಬ ಮನುಷ್ಯ ಇದ್ದಾನೆ ಅಂದ್ರೆ ಅದರಲ್ಲಿ ಲೆಫ್ಟ್ ಬ್ರೈನು ಮತ್ತೆ ರೈಟ್ ಬ್ರೈನು ಎರಡೂ ಇರುತ್ತೆ ತಲೆಯಲ್ಲಿ, ಓಕೆನಾ. ಅದು ಏನಾಗುತ್ತೆ ಅಂತಂದ್ರೆ ಬ್ಯಾಲೆನ್ಸ್ ಇರೋದಿಲ್ಲ. ಲೆಫ್ಟ್ ಬ್ರೈನ್ ಮಾತ್ರ ವರ್ಕ್ ಆಗ್ತಿದ್ರೆ ರೈಟ್ ಬ್ರೈನು ಅಲ್ಲಿ ಸರಿಯಾಗಿ ವರ್ಕ್ ಆಗ್ತಿರೋದಿಲ್ಲ. ಅಂದ್ರೆ ಬ್ಯಾಲೆನ್ಸ್ ಸಮನಾಗಿ ವರ್ಕ್ ಆಗೋದಿಲ್ಲ, ಬ್ಯಾಲೆನ್ಸ್ ಇರೋದಿಲ್ಲ. ಹಾಗಾಗಿ ಅಂದ್ರೆ ಯಾವಾಗ ನೋಡಿ, ನಾವು ಕರ್ಮಗಳನ್ನ ಕೇವಲ ನಾವು ಮಾಡ್ತಿರ್ತೀವಿ ಅಂತಂದ್ರೆ, ಲೆಫ್ಟ್ ಬ್ರೈನು ಆಕ್ಟಿವ್ ಆಗಿರುತ್ತೆ, ಆಯ್ತಾ. ಅಂದ್ರೆ 50% ಮಾತ್ರ ಅದರಲ್ಲಿ ವಿಜಯ ಅನ್ನುವಂಥದ್ದು ಸಿಗತ್ತೆ. ನಾವು ಯಾವಾಗ ಯೋಗ ಪ್ರಯೋಗದಿಂದ, ಅಂದ್ರೆ ಸಂಕಲ್ಪಗಳನ್ನ ಮಾಡುವಂತಹದ್ದು ಅಲ್ವಾ, ಯೋಗ ಪ್ರಯೋಗವನ್ನ ನಾವು ಮಾಡೋದ್ರಿಂದ ರೈಟ್ ಬ್ರೈನ್ ಆಕ್ಟಿವ್ ಆಗುತ್ತೆ. ಆಗ ಅಲ್ಲಿ ಬ್ಯಾಲೆನ್ಸ್ ಬರುತ್ತೆ, ಲೆಫ್ಟ್ ಮತ್ತೆ ರೈಟ್. ಹೇಳ್ತಿರ್ತಾರೆ ನೋಡಿ, ಈಗ ಲೆಫ್ಟ್ ಬ್ರೈನ್ಗೆ ಬಲಗೈಗೆ ಲಿಂಕ್ ಇರುತ್ತೆ, ಲೆಫ್ಟ್ ಬ್ರೈನು ಮತ್ತೆ ಬಲಗೈ ಲಿಂಕ್ ಇರುತ್ತೆ, ಮತ್ತೆ ರೈಟ್ ಬ್ರೈನು ಎಡಗೈಗೆ ಲಿಂಕ್ ಇರುತ್ತೆ ಅಂತ ಹೇಳ್ತಿರ್ತಾರೆ. ಹಾಗಾಗಿ ನಾವು ಜಾಸ್ತಿ ಏನ್ ಮಾಡ್ತಿರ್ತೀವಿ, ಬಲಗೈಯಿಂದ ನಾವು ಕೆಲಸಗಳನ್ನ ಮಾಡ್ತಿರ್ತೀವಿ, ಕಾರ್ಯಗಳನ್ನ ಮಾಡ್ತಿರ್ತೀವಿ. ಎಡಗೈ ನಾವು ತುಂಬಾ ಕಡಿಮೆ ಯೂಸ್ ಮಾಡ್ತೀವಿ ಅಲ್ವಾ. ನಾವು ಬಲಗೈಯಿಂದ ಕರ್ಮಗಳನ್ನ ನಾವು ಜಾಸ್ತಿ ಮಾಡೋದ್ರಿಂದ ಲೆಫ್ಟ್ ಬ್ರೈನು ಆಕ್ಟಿವ್ ಇರುತ್ತೆ. ಬಟ್ ಅದರಲ್ಲಿ ನಾವ್ ಏನೇ ಮಾಡಿದ್ರು 50% ಮಾತ್ರ ವಿಜಯ. ಬಟ್ ಅದಕ್ಕೋಸ್ಕರ ಈ ಸೈಂಟಿಫಿಕ್ ಆಗಿ ಹೇಳ್ತಿರ್ತಾರೆ ಎಡಗೈಯನ್ನು ತುಂಬಾ ಯೂಸ್ ಮಾಡಿ ಅಂತ. ಬಟ್ ಇಲ್ಲಿ ಬಾಬಾರವರ ಯೋಗ ಶಕ್ತಿಯಿಂದಲೂ ಸಹ ನಾವು ಏನ್ ಮಾಡ್ಬೋದು, ಈ ರೈಟ್ ಬ್ರೈನ್ ಅನ್ನು ಸಹ ಆಕ್ಟಿವ್ ಮಾಡ್ಬೋದು. ಆಗ 100% ವಿಜಯ ಅನ್ನುವಂಥದ್ದು ಸಿಗುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ ನೋಡಿ, ಯೋಗದ ಮೇಲೆ ನಂಬಿಕೆ ಇದ್ದಾಗ ಪ್ರತಿಯೊಂದಕ್ಕೂ ಸಹ ಪರಿಹಾರ ಸಿಗತ್ತೆ ಅಂತ ಹೇಳ್ತಿದ್ದಾರೆ.
ಅದಕ್ಕೋಸ್ಕರ ಕ್ರಮ ಶಿಕ್ಷಣ ಇಂಪಾರ್ಟೆಂಟು. ಮತ್ತೆ ಸ್ವಯಂ ನಾವು ಏನು ಯೋಚನೆ ಮಾಡ್ತೀವಿ, ಸಂಕಲ್ಪಗಳು ಮಾಡ್ತೀವಿ, ಅದರ ಮೇಲೆ ವಿಶ್ವಾಸನೂ ಸಹ ಇಂಪಾರ್ಟೆಂಟ್ ಇದೆ. ಹಾಗಾಗಿ ಏನ್ ಮಾಡ್ಬೇಕಾಗತ್ತೆ, ನಾವು ಏನೇ ಮಾಡಿದ್ರು ಸಹ, ಅದಕ್ಕೆ ಬಾಬಾ ಹೇಳ್ತಾರೆ ಕರ್ಮಯೋಗಿ ಕರ್ಮಯೋಗಿ. ನಾವು ಕರ್ಮಗಳನ್ನ ಮಾಡ್ತಿದ್ರು ಕೂಡ ಯೋಗದಲ್ಲಿ ಇದ್ದು ನಾವು ಕರ್ಮಗಳನ್ನ ನಾವು ಮಾಡ್ತಾ ಇದ್ರೆ ಅಲ್ಲಿ 100% ಸಫಲತೆ ಎನ್ನುವಂತಹದ್ದು ಸಿಗುತ್ತೆ. ಇಲ್ಲ ಅಂದ್ರೆ ಕೇವಲ 50% ಅಷ್ಟೇ ಸಫಲತೆ ಸಿಗುತ್ತೆ. ಅಲ್ಲಿ ಆತ್ಮದ ಸ್ಮೃತಿ, ಬಾಬಾ ಸ್ಮೃತಿ. ಬಾಬಾರವರ ಒಂದು ಸ್ಮೃತಿಯಲ್ಲಿರ್ತಾ ನಾನು ಎಂತಹ ಆತ್ಮನಾಗಿದ್ದೀನಿ, ಆ ಸ್ವಮಾನದಲ್ಲಿ ಸ್ಥಿತನಾಗಿ ನಾನು ಕರ್ಮಗಳನ್ನ ನಾನು ಮಾಡ್ತಿರ್ತೀನಿ ಅಂತಂದಾಗ ಅದರಲ್ಲಿ 100% ವಿಜಯ ಅನ್ನುವಂಥದ್ದು ಸಿಗುತ್ತೆ. ಆ ಸಂಕಲ್ಪಗಳು ಸಿದ್ಧಿಯಾಗತ್ತೆ. ಆ ಶಕ್ತಿಶಾಲಿ ಸಂಕಲ್ಪದಿಂದ ಏನಾಗ್ಬಿಡತ್ತೆ, ಈ ಶರೀರದಲ್ಲಿ ಇರುವಂತಹ ಏನೇ ಒಂದು ಅಂದ್ರೆ ಕಾಯಿಲೆ ಇರ್ಬೋದು, ಸಮಸ್ಯೆ ಇರ್ಬೋದು, ಅದನ್ನ ವಾಸಿ ಮಾಡ್ಬಿಡತ್ತೆ. ಅಷ್ಟು ಶಕ್ತಿ ಸಂಕಲ್ಪ ಶಕ್ತಿಗೆ ಇದೆ. ನಾವು ಮಾಡುವಂತ ಸಂಕಲ್ಪ ಶಕ್ತಿಗೆ ಇದೆ. ಅಷ್ಟು ನಿಶ್ಚಯ ನಂಬಿಕೆ ಅನ್ನುವಂಥದ್ದು ಇರಬೇಕು ಕೂಡ. ಮತ್ತೆ ತಿಳಿಸ್ತಿದ್ದಾರೆ, ಅಂದ್ರೆ ಒಬ್ರು ಅವ್ರ ಹಾಸ್ಪಿಟಲ್ ಅಲ್ಲಿ ಒಬ್ರು 20ರಿಂದ 25 ವರ್ಷ, 25 ಅನ್ಸುತ್ತೆ ಮೇ ಬಿ, ಆ ಒಂದು ಪೇಷಂಟ್ ಬಂದ್ರು. ಆ ಪೇಷಂಟ್ ಯಾವ ರೀತಿ ಇದ್ರು ಅಂದ್ರೆ ಬಿಪಿನೂ ಇಲ್ಲ, ಪಲ್ಸು ಇಲ್ಲ, ಆ ರೀತಿ ಇವ್ರ ಶರೀರ ಬಿಟ್ಬಿಟ್ಟಿದ್ದಾರೆ ಅನ್ನೋ ತರ ಇದ್ರು ಅವರು. ಇವ್ರು ಕರ್ಕೊಂಬಂದ್ರು ಹಾಸ್ಪಿಟಲ್ಗೆ. ಮತ್ತೆ ಅವ್ರೇನ್ ಮಾಡಿದ್ರು, ಆಪರೇಷನ್ ಅನ್ನ ಮಾಡಿದ್ರು. ಅವರ ಒಂದು ರಕ್ತ ನಾಳದಿಂದ ಈ ರಕ್ತದ ಗಡ್ಡೆಗಳನ್ನ ನೈಟ್ ಎಲ್ಲ ಆಪರೇಷನ್ ಮಾಡಿ ಅವರು ತೆಗೆದ್ರು. ಯಾರು? ಇವರು ಈ ಡಾಕ್ಟರ್ಸ್. ಅಂದ್ರೆ 1.5 ಗಂಟೆ ಇಲ್ಲ 1.25 ಗಂಟೆವರೆಗೂ ತೆಗೆದ್ರು. ಅಂದ್ರೆ ಏನು ಅಲ್ಲಿ ಬರೀ ಕರ್ಮ ಇಲ್ಲ, ಜೊತೆಗೆ ಯೋಗ ಪ್ರಯೋಗ ಮಾಡಿದ್ದಾರೆ. ಓಕೆನಾ? ಯೋಗ ಪ್ರಯೋಗ ಅನ್ನುವಂಥದ್ದು ಮಾಡಿದ್ದಾರೆ ಕೂಡ. ಮತ್ತೆ ಯೋಗ ಪ್ರಯೋಗವನ್ನ ಮಾಡಿ ಅವರು ಆಪರೇಷನ್ ಅನ್ನ ಮುಗಿಸಿದ್ದಾರೆ, ಸಕ್ಸಸ್ ಆಯ್ತು. ಬೆಳಿಗ್ಗೆ ನೋಡಿದ್ರೆ 50% ಬಿಪಿನೂ ಸಹ ಸರಿ ಹೋಗಿತ್ತು. ಮತ್ತೆ ಅವರಿಗೆ 4 ತಿಂಗಳು ಮಗುನೂ ಸಹ ಇತ್ತು. ಮತ್ತೆ ಅವ್ರಿಗೆ ಎಷ್ಟು ವಯಸ್ಸಿತ್ತು ಅಂದ್ರೆ ಅದೇ 23 ಇಲ್ಲ 24 ಮೇ ಬಿ ಅಷ್ಟು, 25 ಒಳಗಡೆ ಇತ್ತು. ಅವ್ರಿಗೆ 4 ತಿಂಗಳ ಮಗುನೂ ಇತ್ತು. ಅವರ ಒಂದು ಮಿಸ್ಸಸ್ ಸಹ ಇದ್ರು, ಮದ್ವೆನೂ ಆಗಿತ್ತಲ್ಲ, ಮಿಸ್ಸಸ್ ಸಹ ಇದ್ರು. ಮತ್ತೆ ಆದ್ಮೇಲೆ ಅವರು ತಂದೆ ತಾಯಿ ಎಲ್ಲ ಇದ್ರು. ಅವ್ರ ಜೊತೆ ಮಾತಾಡ್ಬೇಕು ಅಂತ ಇವರು ಡಾಕ್ಟರ್ ಹೋದ್ರು. ಅವರು ಎಲ್ಲಿ ಇವ್ರ ಮಿಸ್ಸಸ್ ಬರ್ಲಿಲ್ವಾ ಅಂತ ಕೇಳಿದ್ರು ಡಾಕ್ಟರು. ಅದಕ್ಕೆ ಅವರು ಇಲ್ಲ ಅವ್ರ ಬಗ್ಗೆ ಮಾತಾಡಬೇಡಿ ಅಂತಂದ್ರು. ಯಾಕೆ ಅಂತಂದ್ರೆ ಅವರು ಈ ತರ ಸಮಸ್ಯೆ ಇದೆ, ಅಂದ್ರೆ ಕುಟುಂಬದಲ್ಲಿ ಸಮಸ್ಯೆ ಇದೆ, ಇನ್ ಸ್ವಲ್ಪ ದಿನದಲ್ಲಿ ಅವರು ಡಿವೋರ್ಸ್ ಅನ್ನ ತಗೊಳ್ತಾ ಇದ್ದಾರೆ ಅಂತ ಹೇಳಿದ್ರು. ಆಮೇಲೆ ಸರಿ ಆಯ್ತು ಅಂತ ಹೇಳಿ ಇವರು ಮಾತಾಡ್ಬಿಟ್ಟು ಏನ್ ಮಾಡಿದ್ರು, ಅವ್ರನ್ನ ಕರೆಸಿ ಅಂತಂದ್ರು. ಅಂದ್ರೆ ಅವ್ರ ಮಿಸ್ಸಸ್ ಇದಾರಲ್ಲ, ಅವ್ರನ್ನ ಕರೆಸಿ ಅಂತಂದ್ರು. ನನ್ ಮೇಲೆ ಹೇಳಿ ಕರೆಸಿ ಅಂತಂದ್ರು. ಡಾಕ್ಟರ್ ಕರೀತಿದ್ದಾರೆ ಅಂತ. ಮತ್ತೆ ಅವ್ರು ಬಂದ್ರು, 4 ತಿಂಗಳ ಮಗುನ ಎತ್ಕೊಂಡು ಬಂದ್ರಂತೆ. 4 ತಿಂಗಳ ಮಗು ಎತ್ಕೊಂಡು ಬಂದ್ಮೇಲೆ ಗೊತ್ತಾಯ್ತಂತೆ ಏನು ಕಾರಣ ಅನ್ನುವಂಥದ್ದು. ಆಮೇಲೆ ಯಾಕೆ ಏನು ಅಂತಂದಾಗ ಇವರು ಅಣ್ಣ, ಈ ಪೇಷಂಟ್ ಇದ್ರಲ್ಲ, ಅವ್ರು ಹೇಳಿದ್ರಂತೆ, ನನ್ಗೆ ಈ ತರ ದುಡ್ಡಿದೆ, ಇಷ್ಟ ತರ ನಮ್ದು ಕೆಲಸದಲ್ಲಿ ನಾನು ತುಂಬಾ ಬ್ಯುಸಿ ಇರ್ತೀನಿ, ದುಡ್ಡು ಸಹ ತುಂಬಾ ಇದೆ. ಆದ್ರೆ ನಮಗೆ ಒಬ್ರಿಗೊಬ್ರಿಗೆ ಸಮಯ ಕೊಟ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಅವ್ರ ಜೊತೆ ಅಂದ್ರೆ ಫ್ಯಾಮಿಲಿ ಜೊತೆ ಟೈಮನ್ನ ಸ್ಪೆಂಡ್ ಮಾಡೋಕ್ಕೂ ಆಗ್ತಿಲ್ಲ, ಸಮಯನೇ ಇಲ್ಲ. ನಮ್ಮ ಜೀವನದಲ್ಲಿ ನೆಮ್ಮದಿನೂ ಇಲ್ಲ, ಸುಖ ಶಾಂತಿನೂ ಇಲ್ಲ. ಅದರಿಂದ ನಾವು ಈ ತರ ಇರೋದಕ್ಕಿಂತ ನಾವು ದೂರ ಆಗೋದೇ ವಾಸಿ ಅನ್ಸ್ಬಿಡ್ತು. ಅದಕ್ಕೋಸ್ಕರ ನಾವು ಡಿವೋರ್ಸ್ಗೆ ಹೋಗ್ತಿದೀವಿ ಅಂತ. ಸರಿ ಆಯ್ತು, ಏನು ಮಾತಾಡ್ಲಿಲ್ವಂತ ಇವರು. ಸರಿ ಆಯ್ತು, ನೀವ್ ಹೇಗಿದ್ರು ಡಿವೋರ್ಸ್ ತಗೊಳ್ತಿದ್ದೀರಲ್ಲ, ಒಂದು ಸ್ವಲ್ಪ ದಿನ ಏನ್ ಮಾಡಿ, ನೀವು ಡೈಲಿನೂ ಒಬ್ರಿಗೊಬ್ರು ಒಂದು 10 ನಿಮಿಷನೋ ಇಲ್ಲ 15 ನಿಮಿಷನೋ ಟೈಮನ್ನ ಕೊಡಿ.
ನೀವು ಅವ್ರಿಗೆ 10 ನಿಮಿಷ ಟೈಮ್ ಕೊಡಿ, ನೀವು ಇವ್ರಿಗೆ 10 ನಿಮಿಷ ಟೈಮ್ ಕೊಡಿ, ಇಲ್ಲ 15 ನಿಮಿಷ ಆದ್ರೂ ಟೈಮ್ ಕೊಡಿ ಅಂತ ಹೇಳಿದ್ರು. ಯಾರು? ಅಣ್ಣವ್ರಿಗೆ, ಆ ಪೇಷಂಟಿಗೆ ಇವರು ಡಾಕ್ಟರು ಅಣ್ಣವ್ರು ಹೇಳಿದ್ರು. ಆಮೇಲೆ ಅವರು ಮಿಸ್ಸಸ್ ಇದಾರಲ್ಲ, ಅವ್ರ ಮಿಸ್ಸಸ್ಗೆ ಹೇಳಿದ್ರು, ನೋಡಿ ಈ ತರ ಅವರು 4 ವಾರಗಳು OPDಗೆ ಬರ್ಬೇಕಾಗತ್ತೆ. ನೀವೇನ್ ಮಾಡ್ಬೇಕಾಗತ್ತೆ, ಪ್ರತಿ ವಾರಕ್ಕೆ 1 ಸಾರಿ ಮಂಗಳವಾರ ನೀವು ಅವರನ್ನ ಕರ್ಕೊಂಬರ್ಬೇಕು. ಎಲ್ಲಿಗೆ? ನನ್ನ OPDಗೆ ಕರ್ಕೊಂಬರ್ಬೇಕು ಅಂತ ಹೇಳಿದ್ರಂತೆ. ನೀವು ಕೈ ಹಿಡ್ಕೊಂಡು ಕರ್ಕೊಂಬನ್ನಿ ಅಂತ. ಅವ್ರು ನಗ್ನಗ್ತಾ ಸರಿ ಆಯ್ತು ಅಂತ ಹೇಳಿದ್ರಂತೆ. ಹಾಗೆ ಅವರು ಪ್ರತಿದಿನ ಬರುವಂತದ್ದು, ಅಂದ್ರೆ ಪ್ರತಿ ವಾರ ಮಂಗಳವಾರ ಬರ್ತಿದ್ರು ಅವರು. 4 ವಾರ ಏನು, 4 ತಿಂಗಳು ಕೂಡ ಅವರು ಬಂದ್ರಂತೆ ಚೆನ್ನಾಗಿ. ಈಗ 4 ವರ್ಷ ಆಯ್ತು. ಮಗು ಸಹ 4 ವರ್ಷದಲ್ಲಿದೆ, 4 ವರ್ಷದ ಮಗು ಆಗಿದೆ. ಈಗ ಅವರ ಒಂದು ಜೀವನ ತುಂಬಾ ಚೆನ್ನಾಗಿದೆ. ಅಂದ್ರೆ ಇವರು ಅಲ್ಲಿ ನೆಗೆಟಿವಿಟಿಯನ್ನ ಯೂಸ್ ಮಾಡಿಲ್ಲ. ಯೋಗ ಪ್ರಯೋಗವನ್ನ ಆತ್ಮದ ಸ್ಮೃತಿಯಲ್ಲಿರ್ತಾ, ಬಾಬಾ ಸ್ಮೃತಿಯಲ್ಲಿರ್ತಾ, ಅವರ ಆತ್ಮಗಳಂತ ನೋಡ್ತಾ ಅವರು ಶುಭ ಭಾವನೆಯಿಂದ ಶುಭ ಸಂಕಲ್ಪಗಳನ್ನ ಮಾಡಿದ್ದಾರೆ. ಜೊತೆಗೆ ಈ ಒಂದು ಟ್ರೀಟ್ಮೆಂಟ್ ಜೊತೆಗೆ ಈ ಒಂದು ಆತ್ಮಿಕವಾಗಿನೂ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅವರು. ಇದನ್ನ ಪ್ರಯೋಗ ಮಾಡಿರೋದ್ರ ಮೂಲಕ ಅವರಲ್ಲೂ ಸಹ ಸಕ್ಸಸ್ ಅನ್ನುವಂತಹದ್ದು ಬಂದಿದೆ. ಆಮೇಲೆ ಎಲ್ಲನೂ ಸಹ ಅಲ್ಲಿ ಕ್ಲಿಯರ್ ಆಗ್ಬಿಡ್ತು. ಅಂದ್ರೆ ಅವರು ಇನ್ನೂ ಒಂದು ಹೇಳ್ತಿದ್ರು, ಅದು ಸ್ಟಾರ್ಟಿಂಗ್ ಅಲ್ಲೇ ಆಗ್ಲೇ ಒಂದು ವಿಷಯ ಹೇಳಿದ್ರು ನೋಡಿ. ಅವರು AI ಅನ್ನ ಉಪಯೋಗಿಸ್ತಾ ಅವರು ಮನುಷ್ಯನ ಒಂದು ವಯಸ್ಸಿನ ಮೇಲೆ ರಿಸರ್ಚ್ ಅನ್ನ ಮಾಡ್ತಿರ್ತಾರೆ ಅವರು. ಹಾಗಾಗಿ ಅಂದ್ರೆ ಅದು ರಾಜಯೋಗದ ಒಂದು ಪ್ರಯೋಗನೂ ಸಹ ಅದರಲ್ಲಿ ಮಿಕ್ಸ್ ಆಗಿರುತ್ತೆ. ಓಕೆನಾ? ಅವ್ರಿಗೆ ಅಂದ್ರೆ ಆಪರೇಟ್ ಮಾಡೋದಕ್ಕೆ ಕೇಸುಗಳು ಒಂದು ವಾರಕ್ಕೆನೆ 150 ಕೇಸ್ ಅನ್ನುವಂಥದ್ದು ಬರ್ತಿರತ್ತಂತೆ. ಅದರಲ್ಲಿ ಏಜು ಎಷ್ಟು ಅಂತಂದ್ರೆ 25ರಿಂದ 30ವರೆಗೂ ಅಷ್ಟೇ ಅವ್ರಿಗೆ ಏಜು. ಅಂತವರೇ ಎಲ್ಲ ಬರ್ತಿರುವಂತದ್ದು. ಅವರು ಅದರ ರಿಸರ್ಚ್ ಮೂಲಕ ಅವ್ರಿಗೆ ಗೊತ್ತಾಗತ್ತೆ ಆ ಪೇಷಂಟ್ಗಳು ಏನೇನು ಅವ್ರಿಗೆ ಕಾಯಿಲೆಗಳೆಲ್ಲ ಇರುತ್ತಲ್ಲ, ಅದನ್ನ ಅವರು ರಿಸರ್ಚ್ ಮಾಡಿದ್ರು. ಕೇವಲ ಅವ್ರು 25-30 ವರ್ಷದ ಯೂತ್ಸೇ ಅಲ್ವಾ ಅವರು ಕೂಡ. ಮತ್ತೆ ಈ ತರ ಸಮಸ್ಯೆಗಳು, ಅನಾರೋಗ್ಯ ಯಾಕೆ ಬರ್ತಿದೆ ಎಲ್ಲನೂ ಸಹ ಅವರು ರಿಸರ್ಚ್ ಮಾಡಿದ್ಮೇಲೆ ಈ ಜೆನೆಟಿಕ್ ಬಯಾಲಜಿಕಲ್ ವಯಸ್ಸನ್ನ ನೋಡಿದ್ರಂತೆ. ಜೆನೆಟಿಕ್ ಅಂದ್ರೆ ಬಯಾಲಜಿಕಲ್ ವಯಸ್ಸನ್ನ ನೋಡಿದ್ರಂತೆ. ಅದರಲ್ಲಿ ಗೊತ್ತಾಗಿದ್ದು 60ರಿಂದ 90 ವೃದ್ಧರ ವಯಸ್ಸು ಏನಿರುತ್ತೆ ಆ ವಯಸ್ಸು ಕಾಣ್ತಿದೆಯಂತೆ ಅಲ್ಲಿ. ಅವರಿಗೆ ರಿಯಲ್ ಆಗಿ ನಾವು ನೋಡೋದಕ್ಕೆ ಇವರಿಗೆ 25 ಇಲ್ಲ 30 ವಯಸ್ಸು, ಡೇಟ್ ಆಫ್ ಬರ್ತ್ ಪ್ರಕಾರವಾಗಿ 25 ಇಲ್ಲ 30 ವಯಸ್ಸು ಅಂತ ಹೇಳ್ಬೋದು. ಬಟ್ ಇವರು ರಿಸರ್ಚ್ ಮಾಡಿದಾಗ ಅಂದ್ರೆ ಜೆನೆಟಿಕ್, ಈ ಬಯಾಲಜಿಕಲ್ ಈ ವಯಸ್ಸನ್ನ ಅವ್ರು ಯಾವಾಗ ನೋಡಿದ್ರು ಆಗ ಅವ್ರಿಗೆ ಗೊತ್ತಾಗಿದ್ದು 60ರಿಂದ 90. ಬಟ್ ಇದಕ್ಕೆ ಅಂದ್ರೆ ಜೀನ್ಸ್ ಅಲ್ಲಿ ತುಂಬಾ ತೊಂದರೆ ಇತ್ತು ಅವರು ರಿಸರ್ಚ್ ಮಾಡಿ ನೋಡಿದಾಗ. ಅದಕ್ಕೆ ಕಾರಣ ಏನು ಅಂದ್ರೆ ಪ್ರತಿಯೊಬ್ಬರ ಅಲ್ಲಿ ಇರುವಂತಹ ಸ್ಟ್ರೆಸ್, ಒತ್ತಡ, ಮಾನಸಿಕ ಒತ್ತಡ ಅದು ಏನ್ ಮಾಡ್ಬಿಡುತ್ತೆ, ಆಯಸ್ಸನ್ನ ಕುಗ್ಗಿಸ್ಬಿಡುತ್ತೆ. ಅದು ಸುಖ ಇಲ್ದಿರುವಂತಹದ್ದು ಏನ್ ಮಾಡುತ್ತೆ, ಅದು ಸುಖ ಇಲ್ದಿರುವಂತದ್ದು ಆಯಸ್ಸನ್ನ ಅದು ಕಡಿಮೆ ಮಾಡ್ತಾ ಹೋಗುತ್ತೆ. ಅಂದ್ರೆ ಏನು, ಜೆನೆಟಿಕ್ ಲೆಂತ್ ಅನ್ನುವಂಥದ್ದು ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಆ ರೀತಿ ಮಾಡ್ಬಿಡುತ್ತೆ ಏನು, ಈ ಮಾನಸಿಕ ಒತ್ತಡ ಅನ್ನುವಂಥದ್ದು. ಅಂದ್ರೆ ನೆಮ್ಮದಿ ಇರಲ್ಲ, ತುಂಬಾ ಪ್ರೆಷರ್ ಇರುತ್ತೆ, ಏನೋ ಒಂದು ನೆಗೆಟಿವಿಟಿ ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ಇದೆಲ್ಲನೂ ಸಹ ಕಾರಣ ಆಗಿರುತ್ತೆ. ನೋಡಿ, ಕೇವಲ 25-30 ವರ್ಷ, ವಾರಕ್ಕೆ 150 ಕೇಸುಗಳು ಬರುತ್ತಂತೆ ಅವ್ರ ಹತ್ರ. ವಾರಕ್ಕೆ ನೋಡಿದ್ರೆ ಅವರು 25 ಇಲ್ಲ 30 ವರ್ಷ. ಬಟ್ ಅವರು ಅದನ್ನ ರಿಸರ್ಚ್ ಮಾಡಿ ನೋಡೋದ್ರ ಮೂಲಕ ಗೊತ್ತಾಗುವಂಥದ್ದು 60 ಇಲ್ಲ 90 ವೃದ್ಧರ ವಯಸ್ಸು ತರ ಇರತ್ತಂತೆ ಅವ್ರದೆಲ್ಲ
ಏನದು ಜೀನ್ಸ್ ಅನ್ನುವಂಥದ್ದು. ಹ್ಮ್ ಅಂದ್ರೆ ನಮ್ಮ ಒಂದು ವಿಚಾರಗಳು, ನಮ್ಮ ಒಂದು ಮನಸ್ಸಿನ ಸ್ಥಿತಿ ಅನ್ನುವಂತಹದ್ದು ನಮ್ಮ ಒಂದು ಆಯಸ್ಸನ್ನ, ನಮ್ಮ ಶರೀರದ ಒಂದು ಆರೋಗ್ಯವನ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ನಾವು ಹೆಚ್ಚು ಯಾವಾಗ ನಾವು ಯೋಗವನ್ನ ನಾವು ಮಾಡ್ತಾ ಹೋಗ್ತೀವಿ, ಹ್ಯಾಪಿ ಹಾರ್ಮೋನ್ಸ್ ಅನ್ನುವಂಥದ್ದು ಬಿಡುಗಡೆ ಆಗ್ತಾ ಹೋಗುತ್ತೆ. ಅದರಿಂದ ಮಾನಸಿಕವಾಗಾಗ್ಲಿ ದೈಹಿಕವಾಗಾಗ್ಲಿ ನಾವು ಆರೋಗ್ಯವಾಗಿರೋದಕ್ಕೂ ಸಹ ಸಾಧ್ಯ ಆಗತ್ತೆ. ಆ ತರ ಎಷ್ಟೋ ಮಂದಿ ಆತ್ಮಗಳಿದ್ದಾರೆ, ಎಷ್ಟೋ ಮಂದಿ ಆತ್ಮಗಳು ಆ ತರ ಇದ್ದಾರೆ ಕೂಡ. ಅದಕ್ಕೆ ಅಣ್ಣವರು ಲಾಸ್ಟ್ ಅಲ್ಲಿ ಒಂದು ಸಂದೇಶ ಕೊಟ್ರು, ಬಾಬಾ ಅವ್ರ ಮೂಲಕ ಒಂದು ಸಂದೇಶ ಕೊಟ್ರು. ಏನು ಅಂತಂದ್ರೆ, ಯಾವಾಗ ಸಂಕಲ್ಪಗಳು ಚೇಂಜ್ ಆಗುತ್ತೋ ಆಗ ದೃಷ್ಟಿ ಚೇಂಜ್ ಆಗತ್ತೆ. ದೃಷ್ಟಿ ಚೇಂಜ್ ಆಯ್ತು ಅಂತಂದ್ರೆ ಮಾತು, ಕರ್ಮ ಎಲ್ಲನೂ ಸಹ ಚೇಂಜ್ ಆಗ್ತಾ ಹೋಗುತ್ತೆ. ಅದರಿಂದ ಸಂಕಲ್ಪಗಳನ್ನ ಪಾಸಿಟಿವ್ ಆಗಿ ಚೇಂಜ್ ಮಾಡ್ಕೊಂಡು, ನೆಗೆಟಿವ್ ಇಂದ ಪಾಸಿಟಿವ್ ಆಗಿ ಚೇಂಜ್ ಮಾಡಿಕೊಂಡು ಪ್ರತಿಯೊಂದು ಆತ್ಮಕ್ಕೂ ಈ ಒಂದು ಸಂಕಲ್ಪಗಳಿಂದ ಸೇವೆಯನ್ನ ಮಾಡಿ. ಬಟ್ ಅವರು ಆ ಹಾಸ್ಪಿಟಲ್ ಅಲ್ಲಿ ಆ ರೀತಿ ಸೇವೆ ಮಾಡ್ತಿದ್ದಾರೆ, ಹಾಗಾಗಿ ಅವರ ಒಂದು ಅನುಭವವನ್ನ ತಿಳಿಸ್ತಿದ್ದಾರೆ. ಅಂದ್ರೆ ಬಾಬಾರವರ ಒಂದು ನೆನಪು, ಆತ್ಮದ ನೆನಪು, ಬಾಬಾರವರು ಕೊಟ್ಟಿರುವಂತ ಶ್ರೇಷ್ಠ ಸ್ವಮಾನಗಳು, ಸಂಕಲ್ಪಗಳು, ಅದರಿಂದ ಇತರರ ಬಗ್ಗೆ ಶುಭ ಭಾವನೆ, ದಯಾಭಾವನೆ, ಶುಭ ಕಾಮನೆಯಿಂದ ಇಡುವಂತಹದ್ದು, ಆ ಸಂಕಲ್ಪಗಳನ್ನ ಮಾಡುವಂಥದ್ದು, ಅವರ ಮೇಲೆ ಪ್ರಯೋಗ ಮಾಡುವಂತಹದ್ದು, ಶುಭ ಭಾವನೆಯನ್ನ ಪ್ರಯೋಗ ಮಾಡುವಂಥದ್ದು, ಅಶುಭ ಸಂಕಲ್ಪಗಳನ್ನ ಪ್ರಯೋಗ ಮಾಡುವಂಥದ್ದು. ಈಗ ನಾನು ಶ್ರೇಷ್ಠ ಆತ್ಮ ಅನ್ನುವಂಥದ್ದು, ನನ್ನ ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ ಅನ್ನುವಂಥದ್ದು ಅದು ಶ್ರೇಷ್ಠ ಸಂಕಲ್ಪನೆ. ಅದನ್ನ ಆ ಒಂದು ಸ್ವರೂಪದಲ್ಲಿ ನಾವು ಬಂದು ಆ ಸಂಕಲ್ಪವನ್ನ ಇತರರ ಮೇಲೆ ಪ್ರಯೋಗ ಮಾಡುವಂಥದ್ದು. ಆಗ ಅವರಲ್ಲಿ ಏನಾಗುತ್ತೆ, ಪರಿವರ್ತನೆ ಅನ್ನುವಂಥದ್ದು ಬರುತ್ತೆ. ಅವ್ರಿಗೆ ಶಾರೀರಿಕವಾಗಾಗ್ಲಿ ಮಾನಸಿಕವಾಗಾಗ್ಲಿ ಅದರಲ್ಲಿ ನಾವು ಪರಿವರ್ತನೆಯನ್ನ ನಾವು ತರಬಹುದು. ಹಾಗಾಗಿ ಪ್ರತಿಯೊಬ್ಬರು, ಬಾಬಾ ಹೇಳಿದರೆ, ನೀವು ವಿಶ್ವ ಕಲ್ಯಾಣಕಾರಿಗಳು. ಪ್ರತಿಯೊಬ್ಬರ ಅಂದ್ರೆ ನೀವು ಶುಭ ಭಾವನೆಯನ್ನ ಇಡಿ, ಆಶೀರ್ವಾದಗಳನ್ನ ಕೊಡಿ, ವರದಾನಗಳನ್ನ ಕೊಡಿ, ಶುಭ ಸಂಕಲ್ಪಗಳನ್ನೇ ಮಾಡಿ. ಯಾಕೆ ಹೇಳ್ತಾರೆ, ನಾವು ಮಾಡುವಂತಹ ಶುಭ ಸಂಕಲ್ಪದಲ್ಲಿ ಎನರ್ಜಿ ಇರುತ್ತೆ, ಅದು ಅದರ ಒಂದು ಎಫೆಕ್ಟ್ ಅನ್ನುವಂಥದ್ದು ಸಿಗುತ್ತೆ ಕೂಡ, ಎಫೆಕ್ಟ್ ಅನ್ನುವಂಥದ್ದು ಬೀರುತ್ತೆ. ಅದು ಅವರ ಮೇಲೆ ಪ್ರಯೋಗ ಮಾಡಿದ ಮೇಲೆ ಅವರಲ್ಲಿ ಚೇಂಜಸ್ ಅನ್ನುವಂಥದ್ದು ಬರುತ್ತೆ, ಪರಿವರ್ತನೆ ಅನ್ನುವಂಥದ್ದು ಆಗತ್ತೆ. ಎಷ್ಟೊಂದು ಮಂದಿ ಈಗ ನೋಡಿ, ಡಿಪ್ರೆಷನ್ನು, ಮಾನಸಿಕವಾಗಿ ತುಂಬಾ ಮಾನಸಿಕ ಒತ್ತಡಗಳಿಂದ ಪ್ರತಿಯೊಬ್ಬರೂ ಸಹ ಭಯ, ಚಿಂತೆ, ಟೆನ್ಷನ್ ಅದ್ರಲ್ಲಿ ಇದ್ರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಯಾರೂ ಹೇಳ್ಕೊಳ್ಳೋದಿಲ್ಲ, ಯಾರು ಬೋರ್ಡ್ ಹಾಕೊಂಡು ಓಡಾಡೋದಿಲ್ಲ ನನಗೆ ಅದಿದೆ ಇದಿದೆ ಅಂತ. ಬಟ್ ಬಾಬಾ ಅದಕ್ಕೆ ಪ್ರತಿ ಸಂಕಲ್ಪ ನೀವು ಅಂದ್ರೆ ಪ್ರತಿ ಸಂಕಲ್ಪವನ್ನ ಪ್ರತಿ ಕ್ಷಣ ನೀವು ಏನ್ ಮಾಡ್ಬೇಕಾಗತ್ತೆ, ಶ್ರೇಷ್ಠ ಸಂಕಲ್ಪಗಳನ್ನೇ ನೀವು ಮಾಡ್ತಾ ಆ ವೈಬ್ರೇಷನ್ ಅನ್ನ ಹರಡಿಸ್ತಾ ಇರಿ, ಇತರರಿಗೆ ಕೊಡ್ತಾ ಹೋಗಿ ಅಂತ ಹೇಳ್ತಿರ್ತಾರೆ ಬಾಬಾ. ಈ ಒಂದು ಸೇವೆಯನ್ನ ಮಾಡಿ ಅಂತ ಹೇಳ್ತಿರ್ತಾರೆ. ಅದನ್ನೇ ಅವರು ಲಾಸ್ಟ್ ಅಲ್ಲಿ ಈ ಒಂದು ಸಂದೇಶವನ್ನ ಕೊಟ್ಟರು ಕೂಡ. ಅಂದ್ರೆ ಇದ್ರಲ್ಲಿ ಏನಾಗುತ್ತೆ, ನಾವು ಬರೀ ಯೋಗವನ್ನ ಮಾಡುವಂಥದ್ದು, ಜ್ಞಾನವನ್ನ ಕೇಳಿ ಇತರರಿಗೆ ಹೇಳುವಂಥದ್ದಲ್ಲ, ಅದನ್ನ ನಾವು ಪ್ರಯೋಗದಲ್ಲಿ ತರಬೇಕು. ಏನು ಸಾಧ್ಯ ಇಲ್ಲ ಬಾಬಾರವರ ಶಕ್ತಿಯಿಂದ, ಏನು ಸಾಧ್ಯ ಇಲ್ಲ. ಬಾಬಾರವರ ಶಕ್ತಿಯಿಂದ, ಜ್ಞಾನ ಯೋಗದಿಂದ ಇಡೀ ವಿಶ್ವನೇ ಪರಿವರ್ತನೆ ಆಗ್ತಾ ಇದೆ, ನರಕನೇ ಸ್ವರ್ಗ ಆಗ್ತಾ ಇದೆ, ಪತಿತ ಪ್ರಪಂಚ ಪಾವನ ಪ್ರಪಂಚ ಆಗ್ತಾ ಇದೆ. ಅಂದ್ಮೇಲೆ ಇದೆಲ್ಲ ಚೇಂಜ್ ಆಗಲ್ವಾ? ಆಗುತ್ತೆ. ಬಟ್ ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು, ಸ್ವಯಂ ಮೇಲೆ, ಪರಮಾತ್ಮನ ಮೇಲೆ ನಿಶ್ಚಯ ಇರಬೇಕು. ಈಗ ಎಷ್ಟೋ ಮಂದಿ ಈ ತರ ಪ್ರಯೋಗಗಳನ್ನ ಮಾಡಿಕೊಂಡು ಎಷ್ಟೋ ಮಂದಿಯಲ್ಲಿ ಪರಿವರ್ತನೆ ಬಂದಿದೆ, ಮಾನಸಿಕವಾಗಿ ಶಾರೀರಿಕವಾಗಿ ಪರಿವರ್ತನೆ ಬಂದು ಎಷ್ಟೋ ಮಂದಿ ಇದರಿಂದ ಅನುಭವಗಳ ಮೂಲಕ ಎಷ್ಟೋ ಮಂದಿ ಬಾಬಾರವ್ರ ಮಕ್ಕಳಾಗ್ತಾ ಇದ್ದಾರೆ. ಎಲ್ಲ ಆರೋಗ್ಯವನ್ನ ಸರಿ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಅನಾರೋಗ್ಯವನ್ನ ಸಮಾಪ್ತಿ ಮಾಡಿಕೊಂಡು ಆರೋಗ್ಯವಾಗಿ ಆಗ್ತಾ ಇದ್ದಾರೆ.
ಮಾನಸಿಕ ಆರೋಗ್ಯ ಸಿಗ್ತಾ ಇದೆ, ಶಾರೀರಿಕ ಆರೋಗ್ಯ ಸಿಗ್ತಾ ಇದೆ. ಅವ್ರು ಆ ರೀತಿ ಪ್ರಯೋಗ ಮಾಡ್ತಿದ್ದಾರೆ. ನೋಡಿ, ಈ ಅಣ್ಣವ್ರಿಗೂ ಅಷ್ಟೇನೆ ಬ್ರೈನ್ ಟ್ಯೂಮರ್ ಇತ್ತು, ಸಮಾಪ್ತಿ ಆಯ್ತು. ಇತರರ ಒಂದು ಅವ್ರೇನು ಇನ್ನೇನು ಶರೀರನೇ ಬಿಟ್ಬಿಟ್ಟಿದ್ದಾರೆ ಅನ್ನೋ ರೀತಿ ಇದ್ರು ಆ ಪೇಷಂಟು. ಅವ್ರಿಗೆ ನೋಡಿ ಯೋಗ ಪ್ರಯೋಗದ ಮೂಲಕ ಈ ಸೈನ್ಸು ಮತ್ತೆ ಈ ಒಂದು ಅಂದ್ರೆ ಇಲ್ಲಿ ಎರಡೂ ಯೂಸ್ ಮಾಡಿದ್ದಾರೆ, ಸೈನ್ಸ್ ಶಕ್ತಿ, ಸೈಲೆನ್ಸ್ ಶಕ್ತಿ, ಎರಡನ್ನ ಬಳಸಿ ಏನ್ ಮಾಡಿದ್ರು, ಅವರನ್ನ ಸರಿ ಮಾಡ. ಮತ್ತೆ ಅದರ ಜೊತೆಗೆ ಶುಭ ಭಾವನೆ, ಶುಭ ಸಂಕಲ್ಪಗಳ ಮೂಲಕ, ಆ ಒಂದು ಸೇವೆಯ ಮೂಲಕ ಅವರ ಫ್ಯಾಮಿಲಿನೂ ಕೂಡ ಸರಿ ಹೋಯ್ತು ಅಲ್ವಾ. ಪತಿ, ಪತ್ನಿ, ಮಗು, ಅವರ ಸಂಸಾರನೂ ಸಹ ಸರಿ ಹೋಯ್ತು. ಹಾಗೆ ಆ ರೀತಿ ಎಷ್ಟೋ ಮಂದಿ ಆ ತರ ಡಿಪ್ರೆಷನ್ ಅಲ್ಲಿ, ಮಾನಸಿಕವಾಗಿ ಒತ್ತಡದಿಂದ ಬಳಲ್ತಾ ಇರ್ತಾರೆ. ಎಷ್ಟೋ ಮಂದಿ ಜೀವನವನ್ನೇ ಹಾಳು ಮಾಡ್ಕೊಳ್ಬೇಕು ಅಂತ ನೋಡ್ತಿರ್ತಾರೆ, ಕಳ್ಕೊಳ್ಬೇಕು ಅಂತ ನೋಡ್ತಿರ್ತಾರೆ. ಅಂತವರಿಗೆ ಈ ತರ ಶ್ರೇಷ್ಠ ಸಂಕಲ್ಪ ರಾಜಯೋಗದ ಒಂದು ಪ್ರಯೋಗದ ಮೂಲಕ ಶ್ರೇಷ್ಠ ಸ್ವಮಾನ, ಶ್ರೇಷ್ಠ ಸಂಕಲ್ಪಗಳನ್ನ ನಾವು ಪ್ರಯೋಗವನ್ನ ಮಾಡೋದ್ರ ಮೂಲಕ ಪ್ರತಿಯೊಂದರಲ್ಲೂ ನಾವು ಪರಿವರ್ತನೆಯನ್ನ ತರಬಹುದು. ಬಾಬಾರವರ ಒಂದು ಸಂಕಲ್ಪಗಳು, ಬಾಬಾರವರ ಏನ್ ನಮ್ಗೆ ಟೈಟಲ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ತುಂಬಾ ಪವರ್ ಇದೆ, ತುಂಬಾ ಪವರ್ ಇದೆ. ಅದನ್ನ ನಾವು ಹೇಳಕ್ಕಾಗೋದಿಲ್ಲ, ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗೋದಿಲ್ಲ, ಅಷ್ಟು ಎನರ್ಜಿ ಇದೆ ಬಾಬಾ. ಯಾಕಂದ್ರೆ ಬಾಬಾ ಸರ್ವಶಕ್ತಿವಂತ. ಇಡೀ ಯೂನಿವರ್ಸ್ ಅವರ ಒಂದು ಎನರ್ಜಿಯಿಂದನೇ ನಡೀತಿರುವಂಥದ್ದು, ಇಡೀ ವಿಶ್ವ ಅಲ್ವಾ. ಮತ್ತೆ ಅವರ ಒಂದು ಮಹಾವಾಕ್ಯಗಳಿಗೆ, ಅವ್ರು ಕೊಟ್ಟಿರುವಂತಹ ಅವರ ಮಹಿಮೆಗಳಿಗೆ ಎಷ್ಟು ಪವರ್ ಇರೋದಿಲ್ಲ, ಅವರ ಮಹಿಮೆಗಳನ್ನೇ ನಮಗೆ ಕೊಟ್ಟಿದ್ದಾರೆ ಸ್ವಮಾನಗಳ, ಅದರಲ್ಲಿ ಎಷ್ಟು ಪವರ್ ಇರೋದಿಲ್ಲ. ಅಷ್ಟು ನಂಬಿಕೆ ಇಟ್ಟು ನಾವು ಅದರ ಒಂದು ಪ್ರಯೋಗವನ್ನ ನಾವು ಮಾಡಬೇಕು. ಅರ್ಥ ಆಯ್ತಲ್ಲ. ಆ ರೀತಿ ಏನೇ ಆಗ್ಲಿ, ನಾವು ಫಿಸಿಕಲಿ ಇರ್ಬೋದು, ಮೆಂಟಲಿ ಇರ್ಬೋದು, ಏನೇ ಒಂದು ನಾವು ವಿಜಯವನ್ನ ನಾವು ಪಡ್ಕೊಳ್ಬೇಕಾದ್ರ ಮೇಲೆ ಅಂತಂದ್ರೆ ನಾವು ಈ ರೀತಿ ಯೋಗ ಪ್ರಯೋಗವನ್ನ ನಾವು ಮಾಡಬೇಕಾಗತ್ತೆ. ಮಾಡೋದ್ರ ಮೂಲಕ ನಾವು ವಿಜಯವನ್ನ ಪಡ್ಕೊಳ್ತೀವಿ. ಇನ್ನೂ ನಂಬಿಕೆ ಜಾಸ್ತಿ ಆಗುತ್ತೆ, ಇನ್ನು ಬಾಬಾರ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ. ಮತ್ತೆ ನೀವು ಇತರರ ಮೇಲೆ ಇನ್ನು ಪ್ರಯೋಗ ಮಾಡ್ತಾ ಹೋಗ್ತೀರಾ, ಇತರರಿಗೂ ನೀವು ಸೇವೆ ಮಾಡ್ದಂಗಾಗತ್ತೆ ಅಲ್ವಾ. ಅಮೃತ ವೇಳೆ ಎದ್ದೇಳ್ತೀರಲ್ಲ, ಎದ್ದೇಳ್ದಾಗ ಒಂದು ಬಾಟೆಲ್ಲೋ ಒಂದು ಗ್ಲಾಸಲ್ಲೋ ನೀರು ಇಟ್ಟು ತುಂಬಾ ಚಾರ್ಜ್ ಮಾಡಿ ಕುಡಿತಾ ಹೋಗಿ ಪ್ರತಿದಿನ. ನಿಮ್ಗೆ ಏನು ಈಗ ಶರೀರದಲ್ಲಿ ಏನಾದ್ರು ಪ್ರಾಬ್ಲಮ್ ಇರುತ್ತಾ, ಆ ಪ್ರಾಬ್ಲಮ್ನ ಅದು ನೆಗೆಟಿವ್, ಆ ಪ್ರಾಬ್ಲಮ್ ಅದು ಇಲ್ವೇ ಇಲ್ಲ ಆ ರೀತಿ ಸಂಕಲ್ಪ ಮಾಡಿ, ಅದಿಲ್ವೇ ಇಲ್ಲ ಅನ್ನೋ ರೀತಿ ಸಂಕಲ್ಪ ಮಾಡಿ, ಪಾಸಿಟಿವ್ ಆಗಿ ಸಂಕಲ್ಪ ಮಾಡಿ. ಯಾಕಂದ್ರೆ ಅದಿದೆ ಅಂತಂದ್ರೆ ಅದು ಇನ್ನೂ ನೆಗೆಟಿವಿಟಿ, ಅದರ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಇರ್ತಾನೆ ಇರುತ್ತೆ, ಅದು ಇದ್ದೇ ಇರುತ್ತದು, ಅದು ಹೋಗೋದೇ ಇಲ್ಲ. ಅದು ಇಲ್ಲ ಅದೇ ಎನರ್ಜಿ ಕ್ರಿಯೇಟ್ ಆಗ್ಬಿಡುತ್ತೆ, ಇಲ್ದೇನೆ ಆಗ್ಬಿಡುತ್ತೆ. ಅದು ಎಲ್ಲ ಸಂಕಲ್ಪಗಳಿಗೂ ಅಷ್ಟು ಎನರ್ಜಿ ಎನ್ನುವಂಥದ್ದು ಇರುತ್ತೆ. ಅದನ್ನೇ ಹೇಳುವಂಥದ್ದು ನೋಡಿ. ಮೊನ್ನೆ ಒಂದು ಜಯಂತಿ ದೇವಿ ಅವರ ಕ್ಲಾಸ್ ಕೇಳ್ಬೇಕಾದ್ರೆ ಬಾಬಾ ಅವ್ರ ಮೂಲಕ ಹೇಳಿಸಿದ್ರು, ಎಲ್ಲೋ ಒಂದು ಯೂನಿವರ್ಸಿಟಿಯಲ್ಲಿ ರಿಸರ್ಚ್ ಆಗಿದೆ, ಒಂದು ಸಾಧಾರಣ ವ್ಯಕ್ತಿಯ ಸಂಕಲ್ಪಗಳ ಒಂದು ವೈಬ್ರೇಷನ್ಸು 125 ಮಂದಿವರೆಗೂ ಸೇರುತ್ತೆ, 125 ಮಂದಿವರೆಗೂ ಸೇರುತ್ತೆ. ಅದೇ ನಾವು ಯೋಗಿಗಳು, ರಾಜಯೋಗಿಗಳು, ಬಾಬಾರವರ ಮಕ್ಕಳು, ಆತ್ಮದ ಸ್ಮೃತಿಯಲ್ಲಿ, ಪರಮಾತ್ಮನ ಸ್ಮೃತಿಯಲ್ಲಿ, ಪರಮಾತ್ಮನ ಶಕ್ತಿಯನ್ನ ನಮ್ಮಲ್ಲಿ ತುಂಬಿಕೊಂಡು ನಾವೇನು ಸಂಕಲ್ಪ ಮಾಡ್ತೀವಿ ಅದು ಲಕ್ಷಾದಿ ಮಂದಿ ಆತ್ಮಗಳ ಹತ್ರ ತಲುಪುತ್ತೆ. ಆ ವೈಬ್ರೇಷನ್ಸ್ ಎಷ್ಟು ಪವರ್ ಇದೆ ಅಲ್ವಾ. ಹಾಗಾಗಿ ನಾವು ಮಾಡುವಂತ ಸಂಕಲ್ಪ, ಒಂದು ಪಾಸಿಟಿವ್ ಸಂಕಲ್ಪ ಅಷ್ಟು ಲಕ್ಷಾದಿ ಮಂದಿ ಆತ್ಮಗಳವರೆಗೂ ಸೇರುತ್ತೆ, ಆತ್ಮಗಳಿಗೆ ಸೇರುತ್ತೆ, ಪ್ರಕೃತಿಗೂ ಸೇರುತ್ತೆ. ಅದಕ್ಕೆ ಸದಾ ಶುಭ ಸಂಕಲ್ಪಗಳನ್ನೇ ಮಾಡಿ, ಒಳ್ಳೇದನ್ನೇ ನೋಡಿ, ಒಳ್ಳೇದನ್ನೇ ಯೋಚನೆ ಮಾಡಿ, ಒಳ್ಳೇದೇ ಮಾತಾಡಿ, ಒಳ್ಳೆ ಕರ್ಮಗಳನ್ನೇ ಮಾಡಿ. ಎಲ್ಲ ಪಾಸಿಟಿವ್ ಆಗೇ ಹೇಳ್ತಾರೆ ಬಾಬಾ. ನಿಮ್ಮ ಕರ್ಮ ಶ್ರೇಷ್ಠವಾಗಿರ್ಲಿ, ಶ್ರೇಷ್ಠ ಸಂಕಲ್ಪಗಳನ್ನ ಮಾಡಿ ಅಲ್ವಾ. ಯಾಕೆ ಹೇಳ್ತಾರೆ? ಇದಕ್ಕೆ ಹೇಳ್ತಾರೆ ಬಾಬಾ. ಅರ್ಥ ಆಯ್ತಲ್ಲ ಏನು ಅನ್ನುವಂಥದ್ದು. ಈಗ ನಾವು ಪ್ರತಿದಿನ ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಆ ಸಮಸ್ಯೆ ಇಲ್ವೇ ಇಲ್ಲ, ಸಮಸ್ಯೆ ಬಂದಿದೆಯಾ, ನಾನು ವಿಘ್ನ ವಿನಾಶಕ ಆತ್ಮ,
ನಾನು ವಿಘ್ನ ವಿನಾಶಕ ಆತ್ಮ, ವಿಘ್ನಗಳನ್ನ ನಾನು ಸಮಾಪ್ತಿ ಮಾಡುವಂತಹ ಆತ್ಮ ನಾನು. ಸ್ವಮಾನಗಳು ನಾವು ಎಷ್ಟು ನಾವು ಅಭ್ಯಾಸ ಮಾಡ್ತೀವೋ ಅಷ್ಟು ನಾವು ಶ್ರೇಷ್ಠರಾಗ್ತೀವಿ. ನೀವು ತಿನ್ನೋ ಒಂದು ಊಟ ಏನಿದೆ ಅದಕ್ಕೂ ಚಾರ್ಜ್ ಮಾಡ್ಕೊಳ್ತೀನಿ. ಪರಮಾತ್ಮನ ಪ್ರಸಾದ, ಪರಮಾತ್ಮನ ಶಕ್ತಿಗಳಿದಾವೆ ಅದರಲ್ಲಿ, ಅದಕ್ಕೂ ಚಾರ್ಜ್ ಮಾಡಿ ತಿನ್ನಿ. ನೀವು ನೀರು ಕುಡಿಯೋದು, ನೀವು ಟೀ ಕುಡಿತಿರೋ, ಏನ್ ಮಾಡ್ತಿರೋ ಪ್ರತಿಯೊಂದಕ್ಕೂ, ಯಾಕಂದ್ರೆ ನಮ್ಗೆ ಗೊತ್ತಿದೆ ನಮ್ಮ ಬಾಡಿಯಲ್ಲಿ 70-80% ಬರೀ ನೀರಿದೆ. ಆ ನೀರಿಗೆ ತುಂಬಾ ಮೆಮೊರಿ ಪವರ್ ಜಾಸ್ತಿ. ಅದು ಗ್ರಹಿಸುತ್ತೆ ನಾವು ಮಾಡೋ ಸಂಕಲ್ಪಗಳನ್ನ, ಹಿಡಿದಿಟ್ಕೊಳ್ಳುತ್ತೆ. ಮತ್ತೆ ನಾವು ಅದನ್ನ ಸೇವಿಸಿದಾಗ ಏನಾಗುತ್ತೆ, ಅದು ನಮ್ಮ ಶರೀರದ ಮೇಲೆ ಆಗ್ಲಿ, ನಮ್ಮ ಮನಸ್ಸಿನ ಮೇಲೆ ಆಗ್ಲಿ ಪ್ರಭಾವ ಬೀರುತ್ತೆ. ಆಗ ಹಳೆ ಕಾಲದಲ್ಲಿ ಹೇಳ್ತಿದ್ರು, ಯಾವ ಊರ್ ನೀರ್ ಕುಡಿದ್ರೆ ಆ ರೀತಿ ಆಗ್ಬಿಡ್ತಾರೆ ಅಂತ ಅಲ್ವಾ. ಹಳೆ ಕಾಲದಲ್ಲಿ ಆ ರೀತಿ ಹೇಳ್ತಿದ್ರು, ನಾವು ಕೇಳಿದ್ವಿ. ಅಂದ್ರೆ ಆ ಯಾವ ಊರಲ್ಲಿ ನೀರು, ಯಾವ್ದಾದ್ರು ಒಂದು ಊರಿದೆ ಅಲ್ಲೋಗಿ ನೀರ್ ಕುಡಿದ್ರು ಅಂದ್ರೆ ಅದೇ ತರ ಆಗ್ಬಿಡ್ತಾರೆ. ಯಾವ ನೀರ್ ಕುಡಿದು ಈ ತರ ಆದ್ರು ಅಂತ ಹೇಳ್ತಾ ಇದ್ರು. ಸುಮ್ನೆ ಈ ತರ ಮಾತಾಡ್ತಿದ್ರು. ಅಂದ್ರೆ ಅದಕ್ಕೆ ಹೇಳ್ತಾರೆ, ನಾವು ಕುಡಿಯೋ ನೀರಿಂದನೂ ಕೂಡ ನಮ್ಮಲ್ಲಿ ಅದೇ ಸಂಸ್ಕಾರ, ಆ ನೀರಲ್ಲಿ ಏನು ವೈಬ್ರೇಷನ್ ಇರುತ್ತೆ ಅದೇ ತರನೇ ನಾವು ತಯಾರಾಗ್ತೀವಿ. ಮತ್ತೆ ನಾನು ಹೇಗ್ ಆಗ್ಬೇಕು, ನಾನು ಹೇಗೆ ತಯಾರಾಗ್ಬೇಕು ಅದನ್ನೇ ನಾನು ಯೋಚನೆ ಮಾಡ್ತಾ, ಅದನ್ನೇ ನಾನು ಸಂಕಲ್ಪ ಮಾಡ್ತಾ ನಾವು ವಿಜಯವನ್ನ ಪಡ್ಕೋಬಹುದು, ಅದನ್ನ ಸಿದ್ಧಿ ಮಾಡ್ಕೋಬಹುದು ಕೂಡ. ಅಚ್ಚ. ಓಂ ಶಾಂತಿ.